ಹಾಯ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಟು ಗೋ ಪ್ರವಾಸ. ಇದು ಬಂದು ನಿಮಗೆ ಪಿಲಿಗ್ರಿಮೇಜ್ ಪ್ಯಾಕೇಜ್ ಬರುತ್ತೆ 2 ನೈಟ್ 3 ಡೇಸು. ಓಕೆ, ಸೊ ನಮ್ಮ ಗ್ರೂಪ್ ಸೈಜ್ ಬಂದು ಟೋಟಲ್ ಓವರಾಲ್ 36 ಮೆಂಬರ್ಸ್ ಇನ್ಕ್ಲೂಡಿಂಗ್ ಮೀ. ಸೊ ಇದು ಒಂದು ಏನಂತಂದರೆ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ, ಮಿಡ್ ಏಜ್ ಇರ್ತಾರೆ, ಮಕ್ಕಳು ಎಲ್ಲ ಮಿಕ್ಸ್ ಗ್ರೂಪ್ ಇರುತ್ತೆ. ಬಟ್ ಆಲ್ಮೋಸ್ಟ್ ಆಲ್ ಮೆಜಾರಿಟಿ ಬಂದು ಸೀನಿಯರ್ಸ್ ಜಾಸ್ತಿ ಇರ್ತಾರೆ. ಓಕೆ, ಸೊ ಬಿಫೋರ್ ದಟ್ ನಾನು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನನ್ನ ಬಗ್ಗೆ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ನನ್ನ ಹೆಸರು ಸ್ವಪ್ನ, ನಿಮ್ಮ ಟೂರ್ ಮ್ಯಾನೇಜರ್ ಆಗಿ ನಾನೇ ನಿಮ್ಮ ಜೊತೆ ಬರೋದು. ಓಕೆ, ಸೊ ಬಿ ಕಂಫರ್ಟಬಲ್, ಎಲ್ಲರೂ ಕಂಫರ್ಟಬಲಾಗಿ ಏನೇ ಇದ್ದರೂ ಸಹ ಓಪನ್ ಅಪ್ ಆಗಿನೇ ಹೇಳ್ಬೋದು. ಓಕೆ, ಸೊ ಇದು ಒಂದು ನಿಮಗೆ 28th ಫೆಬ್ರವರಿ ಹೋಗೋದು, 22nd ರಿಟರ್ನ್ ಬರೋದು. ಓಕೆ, ಸೊ ಇಲ್ಲಿ ಬಂದು ನಿಮಗೆ ಫ್ಲೈಟ್ ಟೈಮಿಂಗ್ಸ್ ಇದೆ. ಸೊ ಇದು ಬ್ಯಾಂಗ್ಳೂರ್ ಟು ಅಯೋಧ್ಯೆ ಡೈರೆಕ್ಟ್ ಫ್ಲೈಟು. ಸೊ ಇದು ಒಂದೇ ಫ್ಲೈಟ್ ಅವೈಲೇಬಲ್ ಇರೋದು ಆ್ಯಕ್ಚುಲಿ ಅಯೋಧ್ಯೆಗೆ. ಸೊ ಇದು ನಿಮಗೆ ಮಾರ್ನಿಂಗು 11:10ಗೆ ಡಿಪಾರ್ಚರ್ ಇರುತ್ತೆ ಆ್ಯಂಡ್ 1:55 ಮಧ್ಯಾಹ್ನ ಅಲ್ಲಿ ರೀಚ್ ಆಗ್ತೀವಿ. ಓಕೆ, ಸೊ ಆ್ಯಂಡ್ ರಿಟರ್ನ್ ಫ್ಲೈಟ್ ಬಂದು ನಿಮಗೆ ವಾರಣಾಸಿಯಿಂದ ಬ್ಯಾಂಗ್ಳೂರಿಗೆ ಡೈರೆಕ್ಟ್ ಫ್ಲೈಟು, ನೈಟ್ ಫ್ಲೈಟ್ ಇರುತ್ತೆ. ಸೊ ಅಲ್ಲಿ 8:10ಕ್ಕೆ ಡಿಪಾರ್ಚರು, 10:45ಕ್ಕೆ ಇಲ್ಲಿ ಬರ್ತೀವಿ ಬ್ಯಾಂಗ್ಳೂರಿಗೆ. ಸೊ ಇಲ್ಲಿ ನಿಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರಲ್ಲ, ಬಿಕಾಸ್ 11:10ಗೆ ಇರೋದಲ್ವಾ. ಸೊ ನೀವೆಲ್ಲರೂ 8:30ಗೆ ಏರ್ಪೋರ್ಟ್ಗೆ, ಬ್ಯಾಂಗ್ಳೂರ್ ಏರ್ಪೋರ್ಟು ಟರ್ಮಿನಲ್ 1 ಅಲ್ಲಿ ನಂದಿನಿ ಪಾರ್ಲರ್ ಇರುತ್ತೆ. ಸೊ ಟರ್ಮಿನಲ್ 1ಗೆ ಎಲ್ಲರೂ ಅಸೆಂಬಲ್ ಪಾಯಿಂಟ್ ಇರುತ್ತೆ. ಸೊ ಅಲ್ಲಿ ಬನ್ನಿ. ಈವನ್ 8 ಗಂಟೆಗೆ ಬಂದರೆ ಇಟ್ಸ್ ಗುಡ್ ಆ್ಯಕ್ಚುಲಿ. ಓಕೆ, ಇನ್ ಕೇಸ್ ಏನಾದರೂ ನಿಮಗೆ ಅರ್ಲಿ ಮಾರ್ನಿಂಗ್ ಯಾರಿಗಾದರೂ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಲ್ಲ ಅಂತಂದರೆ ಸೊ ಆರಾಮಾಗಿ ನೀವು ಬಾಕ್ಸ್ ಕ್ಯಾರಿ ಮಾಡ್ಕೊಂಬರ್ಬೋದು. ಸೊ ಇನ್ಸೈಡ್ ಫ್ಲೈಟೂ ತಿನ್ಬೋದು, ಇಲ್ಲ ಅಂದರೆ ಅಲ್ಲಿ ಇಂಟರ್ನಲ್ ಅದು DJ ಇದಕ್ಕೆ ಹೋಗ್ತೀರಿ ಆ ಥರ ಅಲ್ಲಿ ತಿಂತೀವಿ ಅಂತ ಅನ್ನೋರಿದ್ರೆ ಸೊ ಆರಾಮಾಗಿ ಅದು ನೀವು ಮಾಡ್ಕೊಬೋದು. ಓಕೆ, ಸೊ ಇದು ಒಂದು ಡೈರೆಕ್ಟ್ ಪ್ರೋಗ್ರಾಮು ಡೇ 1. ಸೊ ನಾವು ಮಧ್ಯಾಹ್ನ ಅಲ್ಲಿ 1:55ಕ್ಕೆ ರೀಚ್ ಆಗ್ತೀವಿ. ಸೊ ಹೋಗಿದ ತಕ್ಷಣವೇ ಬ್ಯಾಗೇಜ್ ಕಲೆಕ್ಟ್ ಮಾಡಿಕೊಂಡು, ಅದು ಚಿಕ್ಕ ಏರ್ಪೋರ್ಟ್. ಓಕೆ, ಸೊ ಈಗ ಅಯೋಧ್ಯೆ ವಾರಣಾಸಿ ಅಂದರೆ ನಿಮ್ಮ ಮೈಂಡಲ್ಲಿ ಅದು ಈಗ ಸ್ಟಿಲ್ ಡೆವಲಪಿಂಗ್, ಅಂದರೆ ಇನ್ನೂ ಡೆವಲಪ್ ಆಗ್ತಾ ಇರೋವಂಥ ಪ್ಲೇಸು. ಸೊ ಮೊದಲು ತುಂಬಾ ಅಂದರೆ ಏನೂ ಡೆವಲಪ್ ಇರಲಿಲ್ಲ. ಸೊ ಹಾಗಾಗಿ ಅದು ಈಗ ಡೆವಲಪ್ ಆಗಿರೋದ್ರಿಂದ ಸೊ ಏರ್ಪೋರ್ಟು ಅಷ್ಟು ಚಿಕ್ಕದೇ ಇದೆ. ಸೊ ಹಾಗಾಗಿ ಇಲ್ಲಿ ಬಂದು ನಾವು ಹೋಗಿದ ತಕ್ಷಣ ಬ್ಯಾಗೇಜ್ ಇಮಿಡಿಯೇಟಾಗಿ ತೊಗೊಳ್ತೀವಿ, ಇಮಿಡಿಯೇಟಾಗಿ ತೊಗೊಂಡು ಔಟ್ಸೈಡ್ ಬರ್ತೀವಿ. ಸೊ ಔಟ್ಸೈಡ್ ನಮ್ಮ ಬಸ್ ವೆಯ್ಟಿಂಗ್ ಇರುತ್ತೆ ಆ್ಯಂಡ್ ಅಲ್ಲಿನ ಲೋಕಲ್ ಗೈಡ್ ಒಬ್ರು ಇರ್ತಾರೆ, ಅವ್ರು ನಮ್ಮ ಜೊತೆ ಅಸಿಸ್ಟ್ ಮಾಡಲಿಕ್ಕೆ. ಸೊ ನಾವು ಅಲ್ಲಿಂದ ಪಿಕಪ್ ಮಾಡಿಕೊಂಡು ಸೊ ಆಲ್ಮೋಸ್ಟ್ ಆಲ್ ಬಿಕಾಸ್ ಎಲ್ಲರಿಗೂ ಹಶ್ವಾಗಿರುತ್ತೆ, ಮಧ್ಯಾಹ್ನ ಫಸ್ಟ್ ಊಟ ಮಾಡಿಸ್ತೀವಿ. ಓಕೆ, ಸೊ ಇದು ಒಂದು ಬಫೆಟ್ ಇರುತ್ತೆ ಎಲ್ಲರಿಗೂ. ಬಟ್ ಫುಡ್ ಮಾತ್ರ ಕಂಪ್ಲೀಟ್ಲಿ ನಾರ್ತ್ ಸ್ಟೈಲ್. ಓಕೆ, ಬಟ್ ಅದರಲ್ಲೂ ನಾನು ನಿಮಗೆ ರೋಟಿ ಅಂತ ಎಲ್ಲೂ ಕೊಡಿಸಲ್ಲ, ಕುಲ್ಚಾಕ್ ಟ್ರೈ ಮಾಡ್ತೀನಿ. ಬಿಕಾಸ್ ಅಲ್ಲೆಲ್ಲ ಬಂದು ನಿಮಗೆ ನಾರ್ತ್ ಸೈಡೆಲ್ಲ ಫುಡ್ಡಲ್ಲಿ ಮೇನು ಬಾಸುಮತಿ ರೈಸೇ ಸಿಗುತ್ತೆ. ಎಲ್ಲೂ ನಾರ್ಮಲ್ ನಮ್ಮ ರೈಸು, ನಮ್ಮ ಸ್ಟೈಲ್ ಫುಡ್ಡು ಡ್ಯಾಮ್ ಶೋರ್ ಅದು ಎಲ್ಲೂ ಸಿಗಲ್ಲ. ಬಟ್ ಪ್ಯೂರ್ಲಿ ವೆಜಿಟೇರಿಯನು. ಈ ಏನು ಟೆಂಪಲ್ ಟೂರ್ಸಲ್ಲಿ ಹೋಗ್ತೀವಿ 100% ಪ್ಯೂರ್ ವೆಜಿಟೇರಿಯನ್ ಫುಡ್, ಎಲ್ಲೂ ನಿಮಗೆ ನಾನ್ ವೆಜ್ ಇರಲ್ಲ. ಸೊ ಅದು ಒಂದು ಕ್ಲಿಯರಾಗಿ ಇನ್ಫಾರ್ಮೇಷನ್. ಓಕೆ, ಸೊ ನಾವು ಮಧ್ಯಾಹ್ನ ರೆಸ್ಟೋರೆಂಟಿಗೆ ಒಂದು 15 to 20 ಮಿನಿಟ್ಸ್ ಆಗುತ್ತೆ. ಸೊ ರೆಸ್ಟೋರೆಂಟಿಗೆ ಹೋಗಿದ ತಕ್ಷಣ ಅಲ್ಲಿ ಬೊಫೆ ಇರುತ್ತೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಸೇಮ್ ಹೋಟೆಲೇ ಚೆಕ್ ಇನ್ ಇರೋದು. ಓಕೆ, ಸೊ ಅದು ನೀಲಕಂಠ ಅಂತ ಹೇಳಿಬಿಟ್ಟು 3 ಸ್ಟಾರ್ ಹೋಟೆಲ್ ಇರುತ್ತೆ. ಸೊ ಅಲ್ಲಿ ನಿಮಗೆ ಸ್ಟೇ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ನಿಮ್ಗೆ ಏನಂತಂದರೆ ಬಿಕಾಸ್ ಇದು ಶಾರ್ಟ್ ಪೀರಿಯಡ್ ಇರೋದ್ರಿಂದ ನಾವು ಎಲ್ಲ ಪ್ಲೇಸು ನೋಡಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ ನಾನು ನಿಮಗೆಲ್ಲರಿಗೂ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂದರೆ, ಸೊ ಟೈಮು ಪಂಕ್ಚುಯಾಲಿಟಿ ತುಂಬ ಇಂಪಾರ್ಟೆಂಟ್ ಇರುತ್ತೆ ಆ್ಯಂಡ್ ಎಲ್ಲೂ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಆ್ಯಂಡ್ ಯೂನಿಟಿ. ಸೊ ನಾವು ಗ್ರೂಪಲ್ಲಿ ಹೋಗೋವಾಗ ಸ್ಟ್ರೇಂಜರ್ಸ್ ಥರ ಹೋಗ್ತೀರಿ, ಬಟ್ ಎಂಡ್ ಆಫ್ ದ ಟೂರ್ ನಾವು ಮುಗಿಸ್ಕೊಂಬರೋವಾಗ ಫ್ಯಾಮಿಲಿ ಮೆಂಬರ್ಸ್ ಥರ ಬರ್ತೀರಿ. ಅದು 100% ಅದೇ ಥರನೇ ಆಗಿರುತ್ತೆ. ಸೊ ಈ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ನಾನು ಅಲ್ಲಿ ಊಟಕ್ಕೆ 30 ಮಿನಿಟ್ಸ್, 35 ಮಿನಿಟ್ಸ್ ಆಗುತ್ತೆ. ಸೊ ಫ್ರೆಶ್ ಅಪ್ಗೆ ಒಂದು 25 ಮಿನಿಟ್ಸ್ ಆಗುತ್ತೆ. ಸೊ ಹಾಗಾಗಿ ನೀವೆಲ್ಲ ಮುಗಿಸ್ಕೊಂಡು ನಾವು ಎಕ್ಸಾಕ್ಟು 3 ಶುರು ಮಾಡಿದರೆ ಪ್ರೋಗ್ರಾಮು. ಸೊ ನಮ್ಮದು ಡೇ ಏನು ಪ್ರೋಗ್ರಾಮ್ ಇದೆ ಅದೆಲ್ಲ ಕಂಪ್ಲೀಟಾಗಿ ಕವರ್ ಆಗುತ್ತೆ. ಬಿಕಾಸ್ ನಾರ್ಮಲಿ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿ, ಹನುಮಾನ್ ಗಾರಿ 2 ಪ್ಲೇಸ್ ಇರುತ್ತೆ. ಬಟ್ ರಿಮೈನಿಂಗ್ ನಾನೇನೇನು ಹಾಕಿದ್ದೀನಿ, ಶರಾಯು ರಿವರ್ ಇರ್ಬೋದು, ಕನಕ ಭವನ್ ಇರ್ಬೋದು, ದಶರಥ ಮಹಲ್ ಇರ್ಬೋದು, ನಾಗೇಶ್ವರನಾಥ್ ಮಂದಿರ್ ಇರ್ಬೋದು. ಸೊ ಇದೆಲ್ಲ ಅಡಿಷ್ನಲ್ ಹಾಕಿರೋದು. ಸೊ ಹಾಗಾಗಿ ನೀವೆಲ್ಲರೂ ಟೈಮ್ ನನಗೆ ಕೊಡಲೇಬೇಕಾಗುತ್ತೆ. ಬಟ್ ಈ ಎಲ್ಲ ಪ್ಲೇಸು ಮಾತ್ರ ತುಂಬ ಚೆನ್ನಾಗಿದೆ. ಓಕೆ, ಸೊ ನಾನು ಹಿಸ್ಟ್ರಿ ಬಂದು ನಿಮಗೆ ಆನ್ ಟೂರಲ್ಲೇ ಹೇಳ್ತೀನಿ. ಬಿಕಾಸ್ ನಾನು ಇಲ್ಲಿ ಹೇಳಿದರೆ ನಿಮಗೇನೂ ಅದು ಚೆನ್ನಾಗಿ ಅನಿಸಲ್ಲ. ಬಿಕಾಸ್ ಆನ್ ಟೂರಲ್ಲಿ ನಾನು ಆ ಪ್ಲೇಸ್ ಟು ಪ್ಲೇಸ್, ಆ ಪ್ಲೇಸಿಗೆ ಹೋದಾಗ ನಿಮಗೆ ಡೀಟೇಲಾಗಿ ಇನ್ ಡೆಪ್ತ್ ಸ್ಟೋರಿ ಹೇಳಿದಾಗ ಸೊ ಕ್ಲಿಯರಾಗಿ ಇನ್ಫಾರ್ಮೇಷನ್ ನಿಮ್ಗೆ ಹೋಗುತ್ತೆ. ಸೊ ಹಾಗಾಗಿ ಇದು ಬಂದು ನಿಮಗೆ ಫಸ್ಟ್ ಬಂದು ನಿಮಗೆ ಶರಾಯು ರಿವರ್ಗೆ ಕರ್ಕೊಂಡು ಹೋಗ್ತೀನಿ. ಸೊ ಸೆಕೆಂಡ್ ಪಾಯಿಂಟ್ ಬಂದು ನಾಗೇಶ್ವರನಾಥ್, ಇಟ್ಸ್ ಈಕ್ವಲ್ ಟು ಜ್ಯೋತಿರ್ಲಿಂಗ.
ಓಕೆ, ನಾಗೇಶ್ವರನಾಥ್ ಜ್ಯೋತಿರ್ಲಿಂಗ ಇದೆಯಲ್ಲ, ಸೊ ಅದಕ್ಕೆ ಈಕ್ವಲ್ ಇರುತ್ತೆ. ಸೊ ಹಾಗಾಗಿ ಅದನ್ನು ಮಿಸ್ ಮಾಡಬೇಡಿ ಅಂತಲೇ ಹೇಳ್ತೀನಿ. ಸೊ ಹಾಗಾಗಿ ಅದನ್ನು ಒಂದು ನೋಡ್ಕೊಳ್ಳಿ. ಸೊ ಅದಾದಮೇಲೆ ನೆಕ್ಸ್ಟು ಡೈರೆಕ್ಟು ರಾಮ ಜನ್ಮಭೂಮಿ ಬರುತ್ತೆ. ಸೊ ರಾಮ ಜನ್ಮಭೂಮಿ ಬಂದು ಅದು ಸರ್ವದರ್ಶನ್, ಬಿಕಾಸ್ ಅಲ್ಲಿ ಯಾವುದೇ ಥರ VIP ದರ್ಶನ್ ಇಲ್ಲ, ಎಲ್ಲರೂ ಕಾಮನ್ನು. ಇನ್ ಕೇಸ್ ನಮ್ಮ ಗ್ರೂಪಲ್ಲಿ ಎಬವ್ 60 ಇಯರ್ಸ್ ಯಾರಾದರೂ ಇದ್ದರೆ ತುಂಬ ಈಸಿ ಆಗುತ್ತೆ, ಬಿಕಾಸ್ ಸೀನಿಯರ್ ಸಿಟಿಸನ್ಸಿಗೆ ಒಂದು ಪರ್ಸನ್ನ ಫ್ರೀಯಾಗಿ ಬಿಡ್ತಾರೆ. ಅಂದರೆ 20 ಮಿನಿಟ್ಸಲ್ಲಿ ದರ್ಶನ ಆಗುತ್ತೆ, ವಿತಿನ್ 20 ಮಿನಿಟ್ಸ್ ಸೀನಿಯರ್ ಸಿಟಿಸನ್ಸ್ ಇದ್ದರೆ. ಸೊ ಮತ್ತು ಅದ್ರ ಜೊತೆಗೆ ಯಾರಾದರೂ ಮಕ್ಕಳಿದ್ರೆ, ಎಕ್ಸ್ಪೆಷಲಿ ಬೇಬಿ ಅಂದರೆ ಇನ್ಫ್ಯಾಂಟ್ಸ್ ಆ ಥರ ಇದ್ದರೆ ಅವ್ರಿಗೊಂದು ಆಪ್ಷನ್ ಸಿಗುತ್ತೆ. ಅದು ಬಿಟ್ಟರೆ ಹ್ಯಾಂಡಿಕ್ಯಾಪ್ಸ್ ಆ ಥರ ಏನಾದರೂ ನಡೆಯೋದಕ್ಕೆ ಆಗಲ್ಲ, ಫುಲ್ ಇದ್ದಿದ್ದಾರೆ ಆ ಥರದ್ದೊಂಥ ಪರ್ಸನ್ಸ್ ಯಾರಾದರೂ ಇದ್ದರೆ ಅವ್ರಿಗೊಂದು ಆಪ್ಷನ್. ಅವ್ರ ಜೊತೆ ಅವರು ಯಾರು ಒಂದು ಪರ್ಸನ್ ಅಂತ ಇರುತ್ತೆ, ಆ ಪರ್ಸನ್ಸ್ ಹೋಗಿ ಬಂದು ಆ ಪಾಯಿಂಟಲ್ಲಿ ವೆಯ್ಟ್ ಇಲ್ಲ. ಅಲ್ಲಿ ಏನು ಯಾವುದೇ VIP ಇಲ್ಲ, ಎಲ್ಲರಿಗೂ ಒಂದೇ ಥರ. ಸೊ ಅಲ್ಲಿ ಯಾವುದೇ ಹ್ಯಾಂಡಿಕ್ಯಾಪ್ಟ್ ಇಲ್ಲ, ಮಗು ಇಲ್ಲ, ಏನೂ ಇಲ್ಲ. ಸೊ ಕಾಮನ್ ದರ್ಶನ ಎಲ್ಲರೂ ಅಲ್ಲಿ ಹೋಗಲೇಬೇಕಾಗುತ್ತೆ. ಅಲ್ಲಿ ಯಾವುದು ಅಂದರೆ ಎಲ್ಲರಿಗೂ ಒಂದೇ ಈಕ್ವಲ್. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಬಂದು ನಿಮಗೆ ಕನಕ ಭವನ, ದಶರಥ ಮಹಲ್ ಬಂದು ಎಲ್ಲ ಪಕ್ಕದಲ್ಲೇ ಇರೋದು. ಕನಕ ಭವನ, ದಶರಥ ಮಹಲ್. ಸೊ ಈ ಎರಡೂ ನೋಡಿಕೊಂಡು ನಾವೆಲ್ಲ ಆಲ್ಮೋಸ್ಟ್ ಅವಲ್ಲೆಲ್ಲ ಅಲ್ಲಿ ನೋಡಿಕೊಂಡು ನಾವು ಹೋಟೆಲ್ಗೆ ರಿಟರ್ನ್ ಆಗೋಷ್ಟೊಳಗಡೆ ನಿಯರ್ಲಿ 9 o'clock ಆಗುತ್ತೆ, 9:30 ಆಗುತ್ತೆ. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂದರೆ ಕಾನ್ಸೆಪ್ಟು, ವಾರಾಣಸಿ ಬಂದು ಅದು ಚಿಕ್ಕ ರೋಡ್ಗಳಿರೋದ್ರಿಂದ ವೆಹಿಕಲ್ಲು ಹೋಗಲ್ಲ ಇನ್ಸೈಡ್. ಓಕೆ, ಸೊ ಇಲ್ಲಿ ಪ್ರತಿಯೊಂದು ಪ್ಲೇಸಿಗೂ ನಾವು ಆಟೋ ರಿಕ್ಷಾಸೇ ಕರ್ಕೊಂಡು ಹೋಗ್ಬೋದು, ಈ ರಿಕ್ಷಾಸ್. ಆ್ಯಂಡ್ ಎಲ್ಲರಿಗೂ ಏನು ಹೇಳ್ತೀನಿ ಅಂದರೆ ಆಟೋ ರಿಕ್ಷಾಗೆ ಯಾರು ಒಂದು ಸಿಂಗಲ್ ರೂಪಿ ಪೇಮೆಂಟ್ ಮಾಡೋಂಗಿಲ್ಲ. ಓಕೆ, ಸೊ ಅದು ಟೂರ್ ಮ್ಯಾನೇಜರ್ ಯಾರು ಇರ್ತಾರೆ ಅವ್ರು ನೋಡ್ಕೊಳ್ತಾರೆ ಎಲ್ಲ ಪ್ರತಿಯೊಂದೂ. ಸೊ ನೀವು ಯಾರೂ ಆಟೋಗೆ ಏನು ಪೇ ಮಾಡೋಷ್ಟಿಲ್ಲ. ಸೊ ಅದು ಒಂದು ಮೈಂಡಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಯೂನಿಟಿಯಾಗಿ ಆ ಆಟೋ ನಂಬರು ಮತ್ತು ಇದೆಲ್ಲ ನೋಟ್ ಮಾಡ್ಕೊಬೇಕಾಗುತ್ತೆ. ಬಿಕಾಸ್ ಯಾಕಂತಂದರೆ ಒಂದು ಆಟೋ ರಿಕ್ಷಾದಲ್ಲಿ 6 ಮೆಂಬರ್ಸ್ ಮ್ಯಾಕ್ಸಿಮಮ್ ಇರುತ್ತೆ, 6. ಸೊ ಹಾಗಾಗಿ ಸೊ ಇದಿಷ್ಟು ನೋಡಿಕೊಂಡು ನಾವು ವಾಪಸ್ ನಾವು ರಿಟರ್ನ್ ಹೋಟೆಲಿಗೆ ಬರ್ತೀವಿ. ನೈಟು ಡಿನ್ನರ್ ಇರುತ್ತೆ, ಡಿನ್ನರ್ ಮುಗಿಸ್ಕೊಂಡು ಆದಮೇಲೆ ಸೊ ನಾನು ನಿಮಗೆ ಬೆಳಗ್ಗೆ ವೇಕಪ್ ಕಾಲು 4:30, 5 o'clock ಕೊಡ್ತೀನಿ. ಬಿಕಾಸ್ ನೀವು ಬೇಜಾರಂತ ಮಾಡ್ಕೊಂಬೇಡಿ, ಬಿಕಾಸ್ ನಿದ್ದೆ ನೀವು ಕೆಡಲೇಬೇಕಾಗುತ್ತೆ. ಈ ಎಲ್ಲ ಸೈಟ್ಸಿಗೂ ನೋಡಬೇಕು, ನಾವು ದರ್ಶನ ಮಾಡಬೇಕು ಚೆನ್ನಾಗಿದ್ರೆ ನೀವು ನಿದ್ದೆ ಕಡಿಮೆ ಮಾಡಬೇಕಾಗುತ್ತೆ. ಡೇ 1 ಚೆನ್ನಾಗಿ ನಿದ್ದೆ ಮಾಡ್ತೀರಾ ಪರವಾಗಿಲ್ಲ, ಬಟ್ ಡೇ 2 ನಿಮಗೆ ನಿದ್ದೆ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಬಂದು ನಿಮಗೆ ಬೆಳಗ್ಗೆ 5 ಗಂಟೆಗೆ ವೇಕಪ್ ಕಾಲು, ಎಲ್ಲರೂ 6:30ಗೆಲ್ಲ ರೆಡಿ ಆಗಬೇಕು. ಸೊ ರೆಸ್ಟೋರೆಂಟಲ್ಲಿ 6:30ಗೆ ಬ್ರೇಕ್ಫಾಸ್ಟ್ ರೆಡಿ ಇರುತ್ತೆ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಶಾರ್ಪ್ ನಾವು ಒಂದು 7:20ಗೆ ಬಿಟ್ಟರೆ ಅಲ್ಲಿಂದ ಪ್ರಯಾಗ್ರಾಜ್ಗೆ ಹೋಗ್ತೀವಿ. ಇದು ಡೇ 2. ಸೊ ಪ್ರಯಾಗ್ರಾಜು ನಿಮಗೆ ಸಂಗಮ್ ಪಾಯಿಂಟ್ ಎಲ್ಲರಿಗೂ ಗೊತ್ತಿದೆ. ಸೊ ಅಲ್ಲಿ ಹೋಲಿ ಬಾತ್ ತೊಗೊಬೇಕು ಅಂತ ಹೇಳ್ಬಿಟ್ಟು ತುಂಬ ಜನದ ಕನಸಿರುತ್ತೆ. ಹಾಗಾಗಿ ಸೊ ಅಲ್ಲಿ ನಿಮಗೆ ಸಂಗಮ್ ಪಾಯಿಂಟಲ್ಲಿ ನಿಮಗೆ ಬಿಡ್ತೀನಿ. ಸೊ ಅಲ್ಲಿ ನಿಮಗೆ ಈ ಅಯೋಧ್ಯೆಯಿಂದ ಪ್ರಯಾಗ್ರಾಜ್ಗೆ ಇಟ್ ವಿಲ್ ಟೇಕ್ ನಿಯರ್ಲಿ 4 hours. 4 hours ಬೇಕೇ ಬೇಕಾಗುತ್ತೆ, 3.5 to 4 hours. ಓಕೆ, ಸೊ ಇವಾಗ ಅದರಲ್ಲಿ ಮಾಘ ಮಾಸ. ಸೊ ಇವಾಗ ಅಲ್ಲಿ ಮಾಘ ಮಾಸದಲ್ಲೂ ಕುಂಭಮೇಳ ಥರನೇ ಮಾಡ್ತಾರೆ. ಓಕೆ, ಸೊ ಮಾಘ ಕುಂಭ ಅಂತ ಮಾಡ್ತಾರೆ. ಸೊ ಅಲ್ಲಿನೂ ಇವಾಗ ಆ್ಯಸ್ ಆಫ್ ನೌ ಕ್ರೌಡ್ ಇದೆ. ಸೊ ನಮ್ಮ ಲಕ್ ಇವಾಗ ಶಿವರಾತ್ರಿ ಮುಗೀತು. ಸೊ ಶಿವರಾತ್ರಿ ಮುಗಿದ್ಮೇಲೆ ನಾವು ಹೋಗೋದ್ರಿಂದ ನಾನು ಅಂದ್ಕೊಂಡಿದ್ದೀನಿ ಕ್ರೌಡ್ ಕಮ್ಮಿ ಇರುತ್ತೆ ಅಂತ. ಲೆಟ್ಸ್ ಹೋಗ್. ಓಕೆ, ಸೊ ಅಲ್ಲಿ ಪ್ರಯಾಗರಾಜಲ್ಲಿ ತ್ರಿವೇಣಿ ಸಂಗಮ್ ಪಾಯಿಂಟ್ ಅಂತ ನಾನು ಮಾತ್ರ ಇಲ್ಲಿ ಹಾಕಿರೋದು. ಬಟ್ ಅಲ್ಲಿ ಒಂದು ಶಕ್ತಿಪೀಠ ಬರುತ್ತೆ. ಆ್ಯಂಡ್ ಐ ಥಿಂಕ್ ಎಲ್ಲರಿಗೂ ಹನುಮಾನ್ ಟೆಂಪಲ್ ಗೊತ್ತಿರುತ್ತೆ, ಮಲ್ಕೊಂಡಿರೋ ಸ್ಲೀಪಿಂಗ್ ಪೊಸಿಷನಲ್ಲಿ. ಸೊ ಇಂಡಿಯಾದಲ್ಲಿ 2 ಹನುಮಾನ್ ಇರೋದು, ಒಂದು ಮಲ್ಕೊಂಡಿರೋ ಹನುಮಾನ್ ಬಂದು ಪ್ರಯಾಗರಾಜ್ ಸಿಗುತ್ತೆ, ಇನ್ನೊಂದು ಔರಂಗಾಬಾದ್ ಸಿಗುತ್ತೆ. ಇದು ಉದ್ಭವ ಮೂರ್ತಿಗಳು ಅಂತ ಐ ಥಿಂಕ್ ನಿಮ್ಗೆ ಗೊತ್ತಿರುತ್ತೆ. ಅಲ್ಲಿ ಪ್ರಯಾಗರಾಜಲ್ಲಿ ಅದು ಫುಲ್ಲು ನೀರೆಲ್ಲ ಮಳೆ ಬಂದಾಗ ಫ್ಲಡ್ ಥರ ಆಗಿ ಅದ್ರ ಮೇಲೆ ಬಂದು ಅಭಿಷೇಕ, ಇಟ್ಸ್ ಲೈಕ್ ನ್ಯಾಚುರಲ್ ಆಗಿ ಇದು ಮಾಡ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಸೊ ಅದನ್ನು ನನಗೆ ನೀವು ಟೈಮ್ ಅಲ್ಲಿ ಕೊಟ್ಟರೆ ನಾನು ಕ್ವಿಕ್ಕಾಗಿ ಅದನ್ನು ಕವರ್ ಮಾಡಿ ಆ 3 ಪ್ಲೇಸು ನೋಡಿಕೊಂಡು ಸೊ ನಾನು ನಿಮಗೆ ಸಂಗಮ್ ಪಾಯಿಂಟ್ ಫಸ್ಟ್ ಬಿಟ್ಟಿರ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಇದು ಸೊ ಸಂಗಮ್ ಪಾಯಿಂಟು ಇದೆಲ್ಲ ನೋಡಿಕೊಂಡು ನಾವು ಅವತ್ತು ಲಂಚ್ ಮಾತ್ರ ನಿಮಗೆ ಸ್ವಲ್ಪ ಲೇಟ್ ಆಗುತ್ತೆ, ಬಿಕಾಸ್ ಡಿಲೇ ಆಗೇ ಆಗುತ್ತೆ 100%. ನಾರ್ಮಲಿ 2 o'clock ಲಂಚ್ ರೆಡಿ ಇರುತ್ತೆ. ಬಟ್ ಹಾಗಂತ ನಿಮಗೆ ನಾನು ಬಿಸಿ ಫುಡ್ಡೇ ಕೊಡಿಸ್ತೀನಿ. ಬಟ್ ಇಟ್ ವಿಲ್ ಟೇಕ್ 3:30, 3 o'clock ಆಗೇ ಆಗುತ್ತೆ. ಬಿಕಾಸ್ ನಾವೆಲ್ಲ ಇದೆಲ್ಲ ಮುಗಿಸ್ಕೊಂಡು ಹೋಗೋಷ್ಟೊಳಗಡೆ ಆಗುತ್ತೆ. ಸೊ ಲಂಚ್ ಮುಗಿಸ್ಕೊಂಡು ಆ ಲಂಚ್ ಅವರಲ್ಲಿ ಯಾರಾದರೂ BP ಶುಗರ್ ಪೇಷಂಟ್ಸ್ ಏನಾದರೂ ಇದ್ದರೆ, ಬಿಕಾಸ್ ಪ್ಲೀಸ್ ಕ್ಯಾರಿ ಕುಕೀಸು ಅಥವಾ ಡ್ರೈ ಫ್ರೂಟ್ಸು ಅಥವಾ ಫ್ರೂಟ್ಸ್ ಏನಾದರೂ ಇದ್ದರೆ ಸೊ ಬೆಟರ್ ಕ್ಯಾರಿ ಮಾಡಿ ತೊಗೊಳ್ಳಿ ಅಂತಲೇ ಹೇಳ್ತೀನಿ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು ನಾವು ಅಲ್ಲಿಂದ ಪ್ರಯಾಗ್ರಾಜಿಂದ ವಾರಣಾಸಿಗೆ 3 hours ಆಗುತ್ತೆ.
ಸೊ 3 ಅವರ್ಸಲ್ಲಿ ನಿಮಗೆ ಏನಂತಂದರೆ ಬಿಕಾಸ್ ನಮಗೆ ಒಂದೇ ವೆಹಿಕಲ್ಲು ಇದು 40 ಸೀಟರ್ ವೆಹಿಕಲ್ ಇರುತ್ತೆ. ಸೊ ಅಯೋಧ್ಯೆ ಟು ವಾರಣಾಸಿ ಬಾರ್ಡರ್ವರೆಗೂ ಒಂದು ವೆಹಿಕಲ್ ಇರುತ್ತೆ. ಸೊ ವಾರಣಾಸಿನಲ್ಲಿ ಏನಾಗುತ್ತೆ ವೆಹಿಕಲ್ ಟು ವೆಹಿಕಲ್ ಡಿವೈಡ್ ಆಗುತ್ತೆ ಬಿಕಾಸ್ ಅಲ್ಲಿ ತುಂಬ ಗಲ್ಲಿ ರೋಡು. ಸೊ ಅಲ್ಲಿ ನಿಮಗೆ ದೊಡ್ಡ ವೆಹಿಕಲ್ಸ್ ಯಾವುದು ಬಿಡಲ್ಲ, ಸ್ಟ್ರಿಕ್ಟ್ಲಿ ಆಗಿ ಅದು ಇದು ಮಾಡ್ತಾರೆ. ಸೊ ನಾವು ವಾರಣಾಸಿ ಎಂಟರ್ ಆಗೋದು ಮುಂಚೆನೇ ಅದು ವೆಹಿಕಲ್ ಚೇಂಜ್ ಇರುತ್ತೆ. ಸೊ ಇದು ಬಂದು ನಿಮಗೆ ವಾರಣಾಸಿದು ಅದು ಎಂಟರ್ ಗೇಟ್. ಓಕೆ, ಸೊ ಅಲ್ಲಿ ನಿಮಗೆ ವೆಹಿಕಲ್ ಚೇಂಜ್ ಆಗುತ್ತೆ. ಸೊ ನಿಮಗೆ ಇನ್ ಕೇಸ್ ನಾನು ಇವಾಗ 3 ಪ್ಲೇಸು ಪ್ರಯಾಗ್ರಾಜಲ್ಲಿ ಅಡಿಷನಲ್ ಹೇಳಿದ್ದೀನಲ್ವಾ, ಅದೇನಾದರೂ ತೋರಿಸಿ ನಿಮಗೆ ಟೈಮ್ ಪರ್ಮಿಟ್ ಆಯಿತು ಅಂದರೆ ಅವತ್ತು ಈವ್ನಿಂಗ್ ಗಂಗಾ ಆರತಿ ಕರ್ಕೊಂಡು ಹೋಗ್ತೀನಿ. ಇನ್ ಕೇಸ್ ಅವತ್ತು ಮಿಸ್ ಆಯಿತು ಅಂದ್ಕೊಂಡ್ರೆ ಬೆಳಗ್ಗೆ ಪಕ್ಕ ಶೋರ್ ಗಂಗಾ ಆರತಿ ಇರುತ್ತೆ. ನಿಮ್ಗೆಲ್ಲೂ ಗಂಗಾ ಆರತಿ ಮಿಸ್ ಇರಲ್ಲ, ಬಟ್ ಇರುತ್ತೆ ಇಫ್ ಇನ್ ಕೇಸ್. ಬಟ್ ಆದಷ್ಟು ನಾನು ಎಲ್ಲರಿಗೂ ಹೇಳೋದೇನೆಂದರೆ ಟೈಮ್ ಪಿಕಪ್ ಮಾಡ್ಕೊಳ್ಳಿ, ಈವ್ನಿಂಗ್ ಗಂಗಾ ಆರತಿ ನೋಡಿ. ಬಿಕಾಸ್ ಮಾರ್ನಿಂಗು ಚೆನ್ನಾಗಿರುತ್ತೆ, ಈವ್ನಿಂಗು ಚೆನ್ನಾಗಿರುತ್ತೆ. ಬಟ್ ಐ ವಿಲ್ ಸಜೆಸ್ಟ್ ನಾನು ಆಲ್ವೇಸ್ ನಾನು ಈವ್ನಿಂಗ್ ನೋಡಿ ಅಂತಲೇ ಹೇಳ್ತೀನಿ. ಟೈಮ್ ಪಿಕಪ್ ಮಾಡ್ಕೊಳ್ಳಿ, ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಸೇಮ್ ಗಂಗಾ ಆರತಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇರುತ್ತೆ. ಬಟ್ ನಾನು ಇದು ಟೈಮ್ ನೋಡಿ ಅಂತ ಹೇಳ್ತಿದ್ದೀನಿ. ಓಕೆ, ಗಂಗಾ ಆರತಿ ಬಂದು ನಿಮಗೆ ಮಧ್ಯಾಹ್ನ ಇರಲ್ಲ, ಒಂದು ಈವ್ನಿಂಗ್ ಅವರ್ಸ್ ಇರುತ್ತೆ ಮತ್ತು ಮಾರ್ನಿಂಗ್ ಅವರ್ಸ್ ಇರುತ್ತೆ. ಬಿಕಾಸ್ ಏನಾದರೂ ನಮಗೆ ಡ್ಯೂ ಟು ಡಿಲೇಯಿಂದ ಏನಾದರೂ ಈವ್ನಿಂಗ್ ಡೇ ಸೆಕೆಂಡು ಏನು ನಮ್ಮ ಗಂಗಾ ಆರತಿ ಮಿಸ್ ಆದರೆ ಆಲ್ವೇಸ್ ನಾನು ಡೇ 3 ನಿಮಗೆ ಅರ್ಲಿ ಮಾರ್ನಿಂಗ್ ಕರ್ಕೊಂಡು ಹೋಗ್ತೀನಿ. ಓಕೆ, ಸೊ ಬಿಕಾಸ್ ನಾನು ಹೇಳೋದೇನಂದ್ರೆ ಬಿಕಾಸ್ ನೀವು ಅಗೇನ್ ಆ್ಯಂಡ್ ಅಗೇನ್ ಟ್ರಾವೆಲ್ ಮಾಡಲ್ಲ, ಎಲ್ಲ ಪ್ಲೇಸು ನೋಡಿ ಎಲ್ಲನೂ ನೋಡಿ ಅಂತಾನೆ ಹೇಳ್ತೀನಿ. ನಾನು ಆಲ್ವೇಸ್ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಸೊ ಇದು ಒಂದು ಡೇ 3 ಬಂದು ನಿಮಗೆ ವಾರಣಾಸಿ ಟು ಬ್ಯಾಂಗ್ಳೂರ್ ಇರುತ್ತೆ. ಬಟ್ ಅವತ್ತಿನ ಪ್ರೋಗ್ರಾಮ್ ಬಂದು ಇಫ್ ಇನ್ ಕೇಸ್ ಗಂಗಾ ಆರತಿ ಅವತ್ತಾಗಿಲ್ಲ ಅಂದರೆ ಸೊ ಇಲ್ಲಿ ನಿಮಗೆ ಗಂಗಾ ಆರತಿ ವಿಸಿಟ್ ಮಾಡಬೇಕಂದ್ರೆ ಎಲ್ಲರಿಗೂ ವೇಕಪ್ ಕಾಲ್ ಎನಿವೆ ನಾರ್ಮಲಿ ಕಾಶಿ ವಿಶ್ವನಾಥನ ಅರ್ಲಿ ಮಾರ್ನಿಂಗ್ ದರ್ಶನ ಇರೋದ್ರಿಂದ 3 o'clock ವೇಕಪ್ ಕಾಲ್ ಇರುತ್ತೆ. ಓಕೆ, ಸೊ ಹಾಗಾಗಿ ಇದು ಒಂದು. ಸೊ ಅದಕ್ಕೂ ಮುಂಚೆ ಡೇ 2ನಲ್ಲಿ ನಿಮಗೆ ವಾರಣಾಸಿ ಇರುತ್ತಲ್ವ, ಅಯೋಧ್ಯ ಪ್ರಯಾಗ್ರಾಜು ವಾರಣಾಸಿ. ಸೊ ಇಲ್ಲಿ ಬಂದು ನಿಮಗೆ ಕಾಲಭೈರವ ಟೆಂಪಲು ಮತ್ತು ಸಂಕಟ ಮೋಚನ ಹಾಕಿದ್ದೀವಿ. ಬಿಕಾಸ್ ಕಾಲಭೈರವ ಬಂದು ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ವಾರಣಾಸಿನಲ್ಲಿ ಮೇನ್ ಮೂಲ ದೇವರು ಬಂದು ಕಾಲಭೈರವ. ಸೊ ಹಾಗಾಗಿ ಕಾಲಭೈರವನ ದರ್ಶನ ಮಾಡಬೇಕಂದ್ರೆ ಅದು ಅಲ್ಲಿ ಏನು VIP ದರ್ಶನ ಇಲ್ಲ, ಏನೂ ಇಲ್ಲ, ಯಾವುದೂ ಇಲ್ಲ, ನಾರ್ಮಲ್ ದರ್ಶನ, ಸರ್ವ ದರ್ಶನ ಮತ್ತು ಕ್ರೌಡ್ ಇರುತ್ತೆ. ಸೊ ಹಾಗಾಗಿ ಆದಷ್ಟು ನಾವು ಡೇ 2ನೇ ಕವರ್ ಮಾಡ್ತೀವಿ ಕಾಲಭೈರವ. ಸೊ ಅಲ್ಲಿ ಒಂದು ಮತ್ತೆ ಸಂಕಟ ಮೋಚನ್ ಬಂದು ನಮ್ಮ ಹೋಟೆಲ್ ಏನಿದೆ ಪಕ್ಕದಲ್ಲೇ ಇರೋದು, ವಾಕಬಲ್ ಡಿಸ್ಟೆನ್ಸ್. ಸೊ ಅದು ನಾನು ಹೇಳ್ತೀನಿ, ಅಲ್ಲಿ ಏನು ನಿಮಗೆ ಇಮಿಡಿಯೇಟ್ ಆಗಿ ಬಂದು ಇಲ್ಲ ಹೋಟೆಲ್ಗೆ ಫ್ರೆಶ್ ಅಪ್ ಆಗಿ ಆಮೇಲೆ ಹೋಗ್ತೀನಿ ಅಂತಂದ್ರೂ ಹೋಗ್ಬೋದು. ಬಿಕಾಸ್ ಅದು ಟಿಲ್ 11ವರೆಗೂ ಓಪನ್ ಇರುತ್ತೆ. 2 nights ಸೇಮ್ ಹೋಟೆಲ್ಲ ಇಲ್ಲ, ಅಯೋಧ್ಯೆ 1 night ಇರುತ್ತೆ, ನಿಮಗೆ ವಾರಣಾಸಿನಲ್ಲಿ 1 night ಇರುತ್ತೆ. ಓಕೆ, ಸೊ ಇಲ್ಲಿ ಬಂದು ನಿಮಗೆ ಸ್ವಲ್ಪ ಜರ್ನಿ ಇರುತ್ತೆ. ಏನು ನಿಮಗೆ ಪ್ರಯಾಗ್ರಾಜಿಂದ ವಾರಣಾಸಿ, ಇವಾಗ ಅಯೋಧ್ಯೆ ಟು ಪ್ರಯಾಗ್ರಾಜು, ಪ್ರಯಾಗ್ರಾಜ್ ಟು ವಾರಣಾಸಿ ಇರೋದ್ರಿಂದ ಸೊ ಜರ್ನಿ ಇರುತ್ತೆ, ಆಲ್ವೇಸ್ ಜರ್ನಿ. ಓಕೆ, ಸೊ ಅದಾದಮೇಲೆ ಇವೆರಡೂ ನಾನು 100% ಶೋರ್ ಕಾಲಭೈರವ ಟೆಂಪಲ್ ಅವತ್ತೇ ಮುಗಿಸ್ಕೊಡ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ನಿಮಗೆ ಡೇ 3 ಬಂದು 3 ಗಂಟೆಗೆ ವೇಕಪ್ ಕಾಲು. ಸೊ ಲಾಬಿನಲ್ಲಿ ಎಲ್ಲರೂ ಎಕ್ಸಾಕ್ಟ್ 4ಗೆ ಇರಬೇಕು. ಸೊ 4ಗಿದ್ರೆ ಯಾರು ಗಂಗಾ ಆರತಿ ನೋಡಿ ಅಂದರೆ ಅವತ್ತೇನಾದರೂ ಮಿಸ್ ಆಯಿತು ಅಂದರೆ ಬೈ ಚಾನ್ಸ್ ಸೊ ಅವಾಗ ಕ್ವಿಕ್ಕಾಗಿ ನಾನು ಗಂಗಾ ಆರತಿಗೆ ಕರ್ಕೊಂಡು ಹೋಗ್ತೀನಿ ಅರ್ಲಿ ಮಾರ್ನಿಂಗು. ಸೊ ಅಲ್ಲಿ ಬಂದು ನಿಮಗೆ ಯಾಕೆ ಅಂತಂದರೆ ನಾವು ಬೇಗ ಹೋದರೆ ಮುಂದೆ VIP ಥರ ಇರುತ್ತಲ್ಲ ಕೂತ್ಕೊಂಡು ನೋಡೋ ಅಂಥದ್ದು ಲೈವ್ ಆಗಿ. ಸೊ ಅದು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇಫ್ ಇನ್ ಕೇಸ್ ಲೇಟ್ ಆಯಿತು ಅಂದರೆ ನಮ್ಗೆ ಅದು ಕೂತ್ಕೊಳ್ಳೋಕ್ಕೂ ಜಾಗ ಸಿಗಲ್ಲ. ಬಿಕಾಸ್ ಸ್ಟ್ಯಾಂಡಿಂಗಲ್ಲಿ ಹಿಂದೆ ಹೋದ್ರೂ ಅದೇನು ಮಾಡೋಕ್ಕಾಗಲ್ಲ, ಬಿಕಾಸ್ ಅಷ್ಟು ಕ್ರೌಡ್ ಇರುತ್ತೆ. ಬಟ್ ಮಾರ್ನಿಂಗ್ ಅವರ್ಸು ಕಂಪೇರ್ ಟು ನೈಟ್ ಮಾರ್ನಿಂಗ್ ಸ್ವಲ್ಪ ಕಡಿಮೆನೇ ಇರುತ್ತೆ. ಸೊ ಹಾಗಾಗಿ ಪೀಸ್ ಆಗೋನು ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ನಾವು ಕಾಶಿ ವಿಶ್ವನಾಥನ ದರ್ಶನ ಹೋಗ್ತೀವಿ. ಕಾಶಿ ವಿಶ್ವನಾಥನ ದರ್ಶನ ಬಂದು ನಮ್ಮದು VIP ದರ್ಶನ್ಸ್ ಇರುತ್ತೆ. ಸೊ ಅದು VIP ಗೇಟ್ ನಂಬರ್ 4 ಇರುತ್ತೆ, ಇಲ್ಲ ಐದರ್ 5 ಇರುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ಬಿಕಾಸ್ ಲೈನಲ್ಲಿ ಹೋಗಬೇಕಾಗುತ್ತೆ ಆ್ಯಂಡ್ ಟಿಕೆಟ್ ಬಂದು ನನ್ನ ಹತ್ರ ಇರುತ್ತೆ. ಸೊ ಹಾಗಾಗಿ ಅಲ್ಲೊಂದು ಸ್ವಲ್ಪ ನೀವು ಯೂನಿಟಿಯಿಂದ ಎಲ್ಲರೂ ಸಪೋರ್ಟ್ ಮಾಡಬೇಕಾಗುತ್ತೆ. ಸೊ ಅದು 1 by 1 ಇಲ್ಲ ಅಲ್ಲಿ ಏನಂದರೆ ಇನ್ಸೈಡ್ ಏನು ಕಾಶಿ ವಿಶ್ವನಾಥನ ಟೆಂಪಲಲ್ಲಿ ಈವನ್ ಒಂದು ಕಾಸ್ಮೆಟಿಕ್ಸ್ ಏನಾದರೂ ಇದೆ, ಲಿಪ್ಸ್ಟಿಕ್ ಅಥವಾ ಈವನ್ ಪೌಡರು, ಈವನ್ ಮೊಬೈಲ್ಸ್ ಏನು ಬಿಡಲ್ಲ, ಸ್ಮಾರ್ಟ್ ವಾಚ್ ಯಾವುದು ಒಳಗಡೆ ಇನ್ಸೈಡ್ ಬಿಡಲ್ಲ ಆ್ಯಂಡ್ ಮೊಬೈಲು ಬಿಡಲ್ಲ. ಸೊ ಮೊಬೈಲ್ ನಿಮಗೆ ಫೋಟೋಗೋಸ್ಕರ ಏನು ಅಂತಂದರೆ ಟೂರ್ ಮ್ಯಾನೇಜರ್ ಯಾರು ಇರ್ತೀವಿ ಅವರು ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಮೇನ್ ಕೌಂಟರ್ವರೆಗೂ ಸೊ ಒಂದು ಫೋನ್ನ ನಾವು ಆ್ಯಕ್ಸೆಸ್ ತೊಗೊಂಡು ಇನ್ಸೈಡ್ ಬರ್ತೀವಿ. ಬಿಕಾಸ್ ಅಲ್ಲಿ ಫೋಟೋಸ್ ತೊಗೊಳೋದಕ್ಕೋಸ್ಕರ. ಓಕೆನಾ? ಸೊ ಅದಾದಮೇಲೆ ಬರುತ್ತೆ ವಿಶ್ವನಾಥನ್ ಟೆಂಪಲಲ್ಲಿ ದರ್ಶನ. ಬಿಕಾಸ್ ತುಂಬ ಜನ ಕೇಳ್ತೀರಾ, ಐ ಥಿಂಕ್ ಅದು ಸ್ಪರ್ಶ ದರ್ಶನ ಮಾಡಬೇಕು ಅಂತ ಯಾರಾದರೂ ಇದ್ದೀರಾ? ಓಕೆ, ಸ್ಪರ್ಶ ದರ್ಶನ ಮಾಡಬೇಕು ಅಂದರೆ ನನಗೆ 1 day ಬಿಫೋರ್ ಹೇಳಬೇಕಾಗುತ್ತೆ. ಬಿಕಾಸ್ ಅಲ್ಲಿ ಲೋಕಲ್ ಗೈಡ್ ಇರ್ತಾರೆ. ಬಟ್ ಅಲ್ಲಿ ಏನು ಮಾಡ್ತಾರೆ ಅಂದರೆ ಬಿಕಾಸ್ ನೀವು ನೆಗೋಷಿಯೇಟ್ ಮಾಡ್ಕೋಬೇಕು. ಬಿಕಾಸ್ ಅವ್ರು ಆನ್ಲೈನಲ್ಲಂತೂ ಸಿಗಲ್ಲ ಸ್ಪರ್ಶ ದರ್ಶನ. ಸೊ ಹಾಗಾಗಿ ನೀವೇನಾದರೂ ಅಲ್ಲೇ ಬೈ ಮಾಡಿ ತೊಗೊಳ್ತೀರಿ ಅಂದರೆ ಅವ್ರು ಹೇಳ್ತಾರೆ 2,500 3,000 ಆ ಥರ. ಬಟ್ ನೆಗೋಷಿಯೇಟ್ ಮಾಡಿನೇ ನೀವು
ಸ್ಪರ್ಶ ದರ್ಶನ್ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ನಿಮಗೆ ಸ್ಪರ್ಶ ದರ್ಶನ್ ಅಂದ್ರೆ ನಾರ್ಮಲಿ ನಮ್ದು VIP ದರ್ಶನ್ ಇರುತ್ತೆ. ಸೊ ಅದರಲ್ಲಿ ಬಂದು ನಿಮಗೆ ಅಂದ್ರೆ ಜಸ್ಟ್ ಈಗ ಎಕ್ಸಾಂಪಲ್ ಈಗ ಇಲ್ಲಿ ಲಿಂಗ ಇದೆ, ಇಲ್ಲಿ ನಾವಿದ್ದೀರಿ ಅಂದ್ರೆ ಜಸ್ಟ್ ಅಲ್ಲಿ ಹೋಗಿ ಹತ್ರದಲ್ಲೇ ನೋಡ್ತೀರಿ. ಅಂಡ್ ಇನ್ನೊಂದು ಏನಂದ್ರೆ ಕ್ವಿಕ್ ಆಗಿ ಕಳಿಸ್ತಿರ್ತಾರೆ ಅಲ್ಲಿ, ಅಂದ್ರೆ ಕಣ್ಮುಚ್ಚಿಂಗಿ ಹಿಂಗ್ ಕ್ಲೋಸ್ ಮಾಡಿ ಓಪನ್ ಮಾಡೋಷ್ಟೊಳಗಡೆ ಅವ್ರು ಕಳಿಸ್ತಾನೆ ಇರ್ತಾರೆ, ಅಷ್ಟು ಫೋಕಸ್ ಅಲ್ಲಿ ಟೆಂಪಲ್ಗೆ ಮಾಡಿ ಅಂತಾನೆ ಹೇಳ್ತೀನಿ. ಸೊ ಅದರಲ್ಲೂ ನಿಮ್ಗೆ ಏನಾದ್ರೂ ಸ್ಪರ್ಶ ದರ್ಶನ ಅದು ಟಚ್ ಮಾಡಿ ಮಾಡಬೇಕು ಅನ್ನೋದೇನಾದ್ರೂ ಇದ್ರೆ ಕಾನ್ಸೆಪ್ಟ್, ಅದನ್ನ ಡೈರೆಕ್ಟ್ ಆಗಿ ನೀವು ಬೈ ಮಾಡ್ಕೊಬೇಕಾಗುತ್ತೆ. ಅಲ್ಲಿ ಲೋಕಲ್ ಪಂಡಿತ್ಸ್ ಇರ್ತಾರೆ, ಬಟ್ ಏನಂತಂದ್ರೆ ಅವ್ರು ಕಮರ್ಷಿಯಲ್ ಇರೋದ್ರಿಂದ ಅವ್ರು ಏನಿವೆ ಅಮೌಂಟ್ ಕೇಳ್ತಾರೆ. ಸೊ ಹಾಗಾಗಿ ನೀವು ಅಲ್ಲಿ ತಗೊಬೇಕಾಗುತ್ತೆ. ಡೇ 3 ಬಂದು ಮ್ಯಾಮ್ ನಿಮಗೆ ಏನಿರುತ್ತೆ ಅಂತಂದ್ರೆ ಕಾಶಿ ವಿಶ್ವನಾಥನ್ ಟೆಂಪಲ್ ದರ್ಶನ ಇರುತ್ತೆ. ಸೊ ಇದು ಕಾಶಿ ವಿಶ್ವನಾಥನ್ ಟೆಂಪಲ್ ದರ್ಶನದಲ್ಲಿ ನಿಮಗೆ ಮೊಬೈಲು, ಸ್ಮಾರ್ಟ್ ವಾಚು ಅಥವಾ ಲಿಪ್ಸ್ಟಿಕ್ಕು, ಪೌಡರು ಈ ಥರದ್ದು ಏನೂ ಇನ್ಸೈಡ್ ಬಿಡಲ್ಲ. ಸೊ ಎಂಟಿ ಹ್ಯಾಂಡಲ್ ಬರಬೇಕು. ಓಕೆ, ಸೊ ನೀವು ಮೊಬೈಲ್ ತೊಗೊಂಬಂದ್ರೂ ಅಲ್ಲಿ ಒಂದು ಶಾಪ್ ಇರುತ್ತೆ. ಸೊ ನಾನು ಆ ಶಾಪ್ಗೆ, ಇಲ್ಲಾಂದರೆ ನೀವು ಸೇಫ್ಟಿ ಲಾಕರ್ಸ್ ಇರುತ್ತೆ, ಸೊ ಅಲ್ಲಿ ನೀವು ಮೊಬೈಲ್ಸ್ ಎಲ್ಲ ಇಡಬೇಕಾಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ನೀವು ಕಾಶಿ ವಿಶ್ವನಾಥನ್ ದರ್ಶನ, ನೀವು ಅದೇ ನಾರ್ಮಲಿ VIP ದರ್ಶನ ಇರುತ್ತೆ. ಸ್ಪರ್ಶ ದರ್ಶನ ಬೇಕು ಅಂದರೆ ನೀವು ಡೈರೆಕ್ಟ್ ಬೈ ಮಾಡಿಕೊಂಡು ಸ್ಪರ್ಶ ದರ್ಶನ ಮಾಡಬೇಕಾಗುತ್ತೆ. ಸೊ ಅದು ಆ್ಯಸ್ ಯುವರ್ ವಿಶ್ ಮ್ಯಾಮ್. ಆ್ಯಂಡ್ ಅನದರ್ ಒನ್ ನೆಕ್ಸ್ಟ್ ಬಂದು ನಿಮಗೆ ವಿಶ್ವನಾಥನ್ ದರ್ಶನ ಆದಮೇಲೆ ನಿಮಗೆ ಆಲ್ಮೋಸ್ಟ್ ಆಲ್ ಕಾಶಿ ವಿಶ್ವನಾಥನ್ ದರ್ಶನ ನಿಮಗೆ 1.5 hour ಆಗುತ್ತೆ ಮಿನಿಮಮ್, ಬಿಕಾಸ್ ಕ್ರೌಡ್ ಇರುತ್ತೆ. ಈವನ್ ನಾರ್ಮಲ್ ದರ್ಶನಕ್ಕೆ ಹೋಗ್ಬೇಕಂದ್ರೆ ಓಲ್ಡ್ ಡೇ ಹೋಗುತ್ತೆ, ಬಟ್ VIP ಹೋಗೋದ್ರಿಂದ ನಮ್ಗೆ 1.5 ಇಂದ 2 hour ಬೇಕಾಗುತ್ತೆ, ಬಟ್ 1.5 hour ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಅನ್ನಪೂರ್ಣ ಟೆಂಪಲ್ ನಿಮಗೆ ಲೆಫ್ಟ್ ಸೈಡಿಗೆ ಬರುತ್ತೆ, ಇನ್ಸೈಡ್ ಟೆಂಪಲು. ಅಲ್ಲಿ ಅಕ್ಕಿ ಎಲ್ಲ ಕೊಡ್ತಾರೆ, ಸೊ ಅಕ್ಕಿ ಕಲೆಕ್ಟ್ ಮಾಡ್ಕೊಳ್ಳಿ ಅನ್ನಪೂರ್ಣೇಶ್ವರಿ ಟೆಂಪಲಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟ್ ನಿಮಗೆ ಔಟ್ಸೈಡು ವಿಶಾಲಾಕ್ಷಮ್ಮನ ಟೆಂಪಲ್ಲು. ಸೊ ಕಾಶಿ ವಿಶಾಲಾಕ್ಷಿ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಹಾಗಾಗಿ ಅಲ್ಲಿ ಹೋದ್ಮೇಲೆ ಏನು ಶಿವನ್ ನೋಡಿದ್ಮೇಲೆ ವಿಶಾಲಾಕ್ಷಿ ನೋಡಿ ಬರಬೇಕು ಅಂತ ಅದು ಒಂದಿದೆ. ಸೊ ಹಾಗಾಗಿ ನೀವು ವಿಶಾಲಾಕ್ಷಮ್ಮನ ಟೆಂಪಲ್ ಹೋಗ್ಬೇಕಂದ್ರೆ ಅದು ಕಂಪ್ಲೀಟ್ಲಿ ಗಲ್ಲಿ ರೋಡು, ಸೊ ಸಣ್ಣ ಸಣ್ಣ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಕ್ವಿಕ್ಕಾಗಿ ಹೋಗಿ ಅದು ವಿಶಾಲಾಕ್ಷಮ್ಮನ ಟೆಂಪಲ್ ನೋಡಿಕೊಂಡು ಸೊ ನಾವು ಔಟ್ಸೈಡ್ ಎಕ್ಸಿಟ್ ಆಗ್ತೀವಿ. ಅಲ್ಲಿಂದ ನಾವು ಆಚೆ ಬಂದರೆ ದಶಮೇಧ ಘಾಟ್ ಕಡೆ ಸೊ ನಮ್ಮದು ಬೋಟ್ ರೈಡ್ ಇರುತ್ತೆ. ಸೊ ಬೋಟ್ ರೈಡಲ್ಲಿ ನಿಮಗೆ ಎಲ್ಲ ಘಾಟ್ಸು ತೋರ್ಸೋಕ್ಕಾಗಲ್ಲ, ಬಿಕಾಸ್ ಎಲ್ಲ ಘಾಟು ನೋಡಬೇಕಂದ್ರೆ ನಿಮಗೆ 1 day ಬೇಕಾಗುತ್ತೆ, ಬಿಕಾಸ್ ನಮ್ಮದು ಶಾರ್ಟ್ ಪೀರಿಯಡ್ ಟೈಮ್ ಇರೋದ್ರಿಂದ. ಸೊ ಹಾಗಾಗಿ ನಿಮಗೆ ಆಲ್ಮೋಸ್ಟ್ ಆಲ್ 20 ಇಂದ 24 ಘಾಟ್ಸ್, ಮಿನಿಮಮ್ 20 ತೋರಿಸ್ತೀವಿ ಬೋಟ್ ರೈಡಲ್ಲಿ. ಅದು ಗುಡ್ ಎಕ್ಸ್ಪ್ಲೋರ್ ಇರುತ್ತೆ. ಸೊ ಅಲ್ಲಿ ನಿಮ್ಗೆ ಏನಾಗ್ತಂದ್ರೆ ಅದು ಈವನ್ ಆ ಬರ್ಡ್ಸ್ ಅಲ್ಲಿ ಇರೋದು, ಮತ್ತು ಅಲ್ಲಿ ಸತ್ಯ ಹರಿಶ್ಚಂದ್ರ ಘಾಟಲ್ಲಿ ಎಲ್ಲ ನಿಮಗೆ ಒಂಥರ ಅದು ಚೆನ್ನಾಗಿ ಅನಿಸುತ್ತೆ ಅದು ಎಕ್ಸ್ಪ್ಲೋರ್. ಅಲ್ಲಿ ಹೋದಾಗ ನಿಮಗೆ ಮಣಿಕರ್ಣಿಕಾ ಘಾಟ್ ಇರ್ಬೋದು. ಸೊ ಇದೆಲ್ಲ ಚೆನ್ನಾಗಿದೆ, ಓವರ್ ಆಲ್ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆಗಿದೆ ಆಲ್ಮೋಸ್ಟ್ ಅವ್ರು ಎಲ್ಲ ಯಾರ್ಯಾರು ಬ್ಯಾಚ್ ಬರ್ತಿದ್ದಾರೆ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದು ಇದು ಮಾಡ್ತಿದ್ದಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ನಿಮಗೆ ಹೋಟೆಲಿಗೆ ಬರೋದು 10 ಗಂಟೆ ಆಗುತ್ತೆ, ಬಿಕಾಸ್ ಬ್ರೇಕ್ಫಾಸ್ಟು ಲೇಟ್ ಆಗುತ್ತೆ. ಸೊ ಯಾರಿಗಾದರೂ ಹಸು ತಡೆಯೋಕ್ಕಾಗಲ್ಲ, ಆಮೇಲೆ BP ಇದೆ, ಶುಗರ್ ಇದೆ ಅನ್ನೋರು ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸ್ ತೊಗೊಳ್ಳಿ ಅವತ್ತು, ಬಿಕಾಸ್ ಅವತ್ತು 1 day ನಿಮಗೆ ನಾರ್ಮಲಿ ಬ್ರೇಕ್ಫಾಸ್ಟ್ ಲೇಟ್ ಆಗುತ್ತೆ, ಬಿಕಾಸ್ ಎಲ್ಲ ಬರೋಷ್ಟೊಳಗಡೆ 10-10:30 ಆಗುತ್ತೆ 100%. ಸೊ ಅದಾದಮೇಲೆ ನೆಕ್ಸ್ಟು ನಿಮಗೆ ಹೋಟೆಲ್ ಚೆಕ್ಔಟ್ ಇರುತ್ತೆ. ಅದಾದಮೇಲೆ ನಿಮಗೆ ದುರ್ಗಾ ಟೆಂಪಲ್ಲು ಬಂದು ಅಲ್ಲೇ ಇರೋದು, ಎಲ್ಲಿ ನಮ್ಮ ಹೋಟೆಲ್ ಪಕ್ಕದಲ್ಲೇ ಬರುತ್ತೆ ಅದೆಲ್ಲ. ಸೊ ಅದೊಂದು ನೋಡ್ಕೊಳ್ಳಿ. ಅದಾದಮೇಲೆ ಬಿರ್ಲಾ ಮಂದಿರು ಇದೆ, ಬಟ್ ಬಿರ್ಲಾ ಮಂದಿರಿಗಿಂತ ನಾನು ನಿಮ್ಗೆ ಹೇಳೋದೇನಂತ ಬಿಕಾಸ್ ಟೈಮ್ ಪರ್ಮಿಟ್ ಇತ್ತಂದರೆ ಅದನ್ನು ಕವರ್ ಮಾಡೋಣ. ಬಟ್ ಶಾಪಿಂಗ್ ಅಂತ ಇರುತ್ತೆ, ಬಿಕಾಸ್ ಶಾಪಿಂಗ್ ಅಂದರೆ ನಿಯರ್ಲಿ 2 hours ಬೇಕಾಗುತ್ತೆ ಆಲ್ಮೋಸ್ಟ್ ಆಲು. ಅಲ್ಲಿ ಹೇಗೆ ನೀವು ಟೈಮ್ ನಮ್ಗೆ ಕೊಡ್ತೀರಾ, ಅಡ್ಜಸ್ಟ್ ಮಾಡ್ತೀರಾ, ಅದರ ಮೇಲೆ ಇರುತ್ತೆ ಶಾಪಿಂಗು. ಸೊ ಕ್ವಿಕ್ಕಾಗಿ ಶಾಪಿಂಗ್ ಮುಗಿಸ್ಕೊಂಡು ಸೊ ಇಲ್ಲಿ ಬಿರ್ಲಾ ಆಗಿಲ್ಲ ಅಂದರೆ ನಾನು ಸಾರನಾಥ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಪಾರ್ಟ್ ಫ್ರಮ್ ದಿಸ್ ಬಿರ್ಲಾ, ನಾನು ಸಾರನಾಥ್ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಸೊ ಸಾರನಾಥು ನಿಮಗೆ ಹೋಗಿ ಅಲ್ಲಿ ಫೋಟೋ ಎಲ್ಲ ತೊಗೊಂಡು ಅಲ್ಲಿಂದ ನಮಗೆ ಏರ್ಪೋರ್ಟಿಗೆ ಹೋಗೋಷ್ಟೊಳಗಡೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಬಟ್ 5:30ಗೆಲ್ಲ ಸಾರನಾಥ್ ಕ್ಲೋಸ್ ಇರುತ್ತೆ. ಸೊ ಈಗ ಶಾಪಿಂಗಲ್ಲಿ ಟೈಮ್ ವೇಸ್ಟ್ ಆಗಿಲ್ಲ ಅಂದರೆ ಸಾರನಾಥ್ ಆಗುತ್ತೆ. ಸೊ ಹಾಗಾಗಿ ನನಗೆ ಈಗಲೂ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಿರೋ ಟೈಮ್ ಒಂದು ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನಮಗೆ ಡೈರೆಕ್ಟ್ ಏರ್ಪೋರ್ಟ್ ಇರುತ್ತೆ. ಸೊ ಏರ್ಪೋರ್ಟಲ್ಲಿ ನಿಮಗೆ ಪ್ಯಾಕ್ಡ್ ಡಿನ್ನರ್ ಇರುತ್ತೆ. ಸೊ ಹಾಗಾಗಿ ಡಿನ್ನರು ಪ್ಯಾಕ್ ಇರೋದ್ರಿಂದ ನೀವು ಅಲ್ಲೇ ಇನ್ಸೈಡ್ ಫ್ಲೈಟಲ್ಲೂ ತಿನ್ಬೋದು, ಅಥವಾ ಇಲ್ಲ ಅಂತಂದರೆ ಔಟ್ಸೈಡ್ ಆದರೂ ಕುತ್ಕೊಂಡು ಅಲ್ಲಿ ಎಲ್ಲ ಚೆಕ್ಕಿಂಗ್ ಎಲ್ಲ ಆದಮೇಲೆ ಸೊ ನೀವು ಆರಾಮಾಗಿ ಅಲ್ಲಿ ಕುತ್ಕೊಂಡು ತಿನ್ಬೋದು. ಸೊ ಇದಿಷ್ಟು ಬಂದು ಡೇ 3 ಪ್ರೋಗ್ರಾಮ್ ಇರುತ್ತೆ. ಸೊ ನೆಕ್ಸ್ಟ್ ಬಂದು ನಿಮಗೆ ಓಕೆ ನೆಕ್ಸ್ಟ್ ಬಂದು ನಿಮಗೆ ಏನು ಡ್ರೆಸ್ ಕೋಡು ಮತ್ತು ಏನೇನು ತೊಗೊಂಬರ್ಬೇಕು, ಏನೇನು ತೊಗೊಂಬರ್ಬಾರ್ದು ಅಂತ ಹೇಳ್ತೀನಿ. ಸೊ ಇದು ಒಂದು ಬೋರ್ಡಿಂಗ್ ಗೇಟ್ ಬಂದು ನಿಮ್ಗೆ ಹೇಳಿದ್ದೀನಿ ಸ್ಟಾರ್ಟಿಂಗಲ್ಲೂ.
ಬ್ಯಾಂಗ್ಳೂರ್ ಟರ್ಮಿನಲ್ ಬಂದು ನಂದಿನಿ ಪಾರ್ಲರ್ ಬೋರ್ಡಿಂಗ್ ಗೇಟು. ಸೊ ಆ್ಯಕ್ಚುಲಿ ಬಂದು ಸೊ ಬೆಟರ್ ನೀವೆಲ್ಲರೂ 8:30 ಒಳಗಡೆ ಬಂದರೆ ಇಟ್ಸ್ ಗುಡ್, ವೆರಿ ಗುಡ್. ಆ್ಯಕ್ಚುಲಿ ನಾನು ರಿಕ್ವೆಸ್ಟ್ ಮಾಡೋದು ಎಲ್ಲರಿಗೂ 8:30ಗೆ ಬನ್ನಿ ಅಂತ ಹೇಳಿಬಿಟ್ಟು. ಸೊ ನಿಮಗೆ ಫ್ಲೈಟ್ ಟಿಕೆಟ್ ಎಲ್ಲ ನಿಮಗೆ ಏನಿದೆ ಸಾಫ್ಟ್ ಕಾಪಿ ಕೊಡ್ತೀನಿ. ಸೊ ಸಾಫ್ಟ್ ಕಾಪಿ ಮೊಬೈಲಲ್ಲಿ ತೋರಿಸ್ಬೇಕಾಗುತ್ತೆ. ಅದ್ರ ಜೊತೆಗೆ ಆಧಾರ್ ಕಾರ್ಡ್ ಎಲ್ಲರೂ ಒರಿಜಿನಲ್ ಆಧಾರ್ ಕಾರ್ಡ್ ತೊಗೊಂಬರ್ಬೇಕು. ಸೊ ಆ ಸಾಫ್ಟ್ ಕಾಪಿ ಮತ್ತು ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು ಅಲ್ಲಿ ಇನ್ಸೈಡ್ ಹೋಗ್ಲಿಕ್ಕೆ. ಓಕೆ, ಮತ್ತು ನಿಮಗೆ ಚೆಕಿಂಗ್ ಬ್ಯಾಗೇಜ್ ಬಂದು 15 kg ಇರುತ್ತೆ, ಹ್ಯಾಂಡ್ ಬ್ಯಾಗೇಜ್ ಬಂದು 7 kg ಇರುತ್ತೆ. ಬಟ್ ಆ್ಯಕ್ಚುಲಿ ನಾನು ಹೇಳೋದೇನು ಅಂದರೆ ಶಾರ್ಟ್ ಟೂರ್ ಇರೋದ್ರಿಂದ ನೀವು ಏನಾದರೂ ಪರ್ಚೇಸಿಂಗ್ ಇರುತ್ತೆ ಆಲ್ಮೋಸ್ಟ್ ಆಲ್ ಕಡಿಮೆನೇ ತೊಗೊಳ್ಳಿ ಲಗೇಜು ಅಂತಲೇ ಹೇಳ್ತೀನಿ. ಚಿಕ್ಕದು ಟ್ರಾಲಿ ಬ್ಯಾಗ್ಸ್ ಬರುತ್ತೆ. ಇಲ್ಲ ನೀವು ಕಪಲ್ಸ್ ಇದ್ದೀರಾ, ಫ್ಯಾಮಿಲಿ ಇದ್ದೀರಾ, ಒಂದೇ ದೊಡ್ಡ ಬ್ಯಾಗ್ ತೊಗೊತೀನಿ, ಓಕೆ ಫೈನ್, ನೋ ಪ್ರಾಬ್ಲಮ್. ಬಿಕಾಸ್ ಏನಕ್ಕೆ ಅಂತಂದರೆ ಗ್ರೂಪ್ ಚೆಕಿಂಗ್ ನಾನು ಅಲ್ಲಿ ಮಾಡಿಸೋದ್ರಿಂದ ಸೊ ಹಾಗಾಗಿ ಆರಾಮಾಗಿ ಇದಾಗುತ್ತೆ, ಆ ಥರ ಏನಿಲ್ಲ. ಸೊ ನಾನು ಇನ್ಸೈಡ್ ಅದರಲ್ಲಿ ಏನು ಅಂದರೆ ಈಗ ಚೆಕಿಂಗ್ ಬ್ಯಾಗೇಜಲ್ಲಿ ಪವರ್ ಬ್ಯಾಂಕ್ಸ್ ಇರ್ಬೋದು, ಎಲೆಕ್ಟ್ರಿಕ್ ಐಟಮ್ಸ್ ಇರ್ಬೋದು, ಆಮೇಲೆ ಮೊಬೈಲ್ಸ್ ಆ ಥರದ್ದು ಏನೂ ಇಡಬೇಡಿ. ಬಿಕಾಸ್ ನಾರ್ಮಲ್ ಥಿಂಗ್ಸ್, ಅದು ಏನಾದರೂ ನಿಮಗೆ ಫ್ರೂಟ್ಸು ಈ ಥರದ್ದು ಏನಾದರೂ ಇರಬೇಕಂದ್ರೆ ಓಕೆ ಫೈನ್ ಇಡಿ. ಇಲ್ಲ ಅಂತಂದರೆ ಹ್ಯಾಂಡ್ ಬ್ಯಾಗಲ್ಲಿ ತೊಗೊತೀನಿ ಫ್ರೂಟ್ಸ್ ಅಂದರೂ ಓಕೆ. ಬಟ್ ಈ ಕುಕೀಸು, ಚಾಕ್ಲೇಟ್ಸು ಇದೆಲ್ಲ ಏನು ಬರುತ್ತೆ ಅದನ್ನು ನಾರ್ಮಲ್ ಬ್ಯಾಗ್ ಹಾಕಿ ಪ್ಯಾಕ್ ಮಾಡ್ಬೋದು. ಅದಾದಮೇಲೆ ನಿಮಗೆ ಬಟ್ಟೆ 4 ಡ್ರೆಸ್ ಸಫಿಷಿಯಂಟ್, ಆ್ಯಕ್ಚುಲಿ 4 ಡ್ರೆಸ್. ಸೊ ಮೆನ್ನು ಧೋತಿ, ನಮ್ಮ ಎಸ್ಪೆಷಲಿ ಗ್ರೂಪಲ್ಲಿ ನಾವು ಪಿಲಿಗ್ರಿಮೇಜಲ್ಲಿ ಡ್ರೆಸ್ ಕೋಡ್ ಮಾಡೇ ಮಾಡ್ತೀವಿ. ಬಿಕಾಸ್ ಅದು ಕಂಪಲ್ಸರಿ ಎಲ್ಲರೂ ಮಾಡ್ತಾರೆ. ಸೊ ಮೆನ್ ಬಂದು ಫಾರ್ಮಲ್ ಶರ್ಟ್ಸ್, ಫಾರ್ಮಲ್ ಪ್ಯಾಂಟ್ ಅದಿರುತ್ತೆ. ಇಲ್ಲಾಂದರೆ ಧೋತಿ ಪಂಚೆ, ಇಲ್ಲಾಂದರೆ ಜಿಬ್ಬ ಆ ಥರದ್ದು ಏನಾದರೂ ಹಾಕ್ಬೋದು. ಲೇಡೀಸು ಇದೇನು ಸ್ಲೀವ್ಲೆಸ್ ಇಲ್ಲ ದಯವಿಟ್ಟು. ಬಿಕಾಸ್ ಅಲ್ಲಿ ಯಾರಾದರೂ ಒಬ್ರು ಹಾಕ್ಕೊಂಡು ಅಲ್ಲಿ ನೋಡಿದರೆ ಅದು ಇದು ಮಾಡೋಕ್ಕಾಗಲ್ಲ. ಬಿಕಾಸ್ ನಾವೇನು ಮಾಡಿದ್ದೀರಿ ಎಲ್ಲರಿಗೂ ಒಂದು ಸ್ಯಾರಿ, ಐದರ್ ಚೂಡಿದಾರ್. ಸೊ ಇದು ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ ವಿತ್ ದುಪ್ಪಟ್ಟ. ಸೊ ಇನ್ ಕೇಸ್ ಇಲ್ಲ ದುಪ್ಪಟ್ಟ ಇಲ್ಲ ಅಂದರೆ ನಾರ್ಮಲ್ ಕಾಲರ್ ಆ ಥರದ್ದು ಡ್ರೆಸ್ ಇರುತ್ತಲ್ಲ ಆ ಥರದ್ದು ವೇರ್ ಮಾಡ್ಬೋದು. ಸೊ ಆ ಥರ ಡ್ರೆಸ್ ಕೋಡ್ ಇರುತ್ತೆ. ಅಲ್ಲಿ ಏನಂತಂದರೆ ಕಾಶಿ ವಿಶ್ವನಾಥನ್ ಟೆಂಪಲ್ ಎಲ್ಲ ಅಂದರೆ ಕಂಪ್ಲೀಟ್ ಯಾರು ಜೀನ್ಸ್ ಆ ಥರ ಇರೋ ಯಾರಿಗೂ ಅಲೋ ಮಾಡಲ್ಲ, ಡ್ರೆಸ್ ಕೋಡ್ ಇದೆ ಕಂಪಲ್ಸರಿ. ಸೊ ಹಾಗಾಗಿ ಬಿಕಾಸ್ ನಾರ್ಮಲಿ ನೀವೆಲ್ಲರೂ ಮಾಡರ್ನ್ ಆಗೇ ಇರ್ತೀರ, ಎಲ್ಲ ಆಚೆ ಕಡೆ ಹೋಗಿ ಅದು ಇದು ಬೇರೆ ಟೂರ್ಸ್ ಎಲ್ಲ ಮಾಡೋದು. ಬಟ್ ಈ ಪಿಲಿಗ್ರಿಮೇಜಲ್ಲಿ ಸ್ವಲ್ಪ ನಮ್ಮ ಕಲ್ಚರ್ನು ತೋರಿಸೋಣ. ಹಾಗಾಗಿ ಐ ಆಮ್ ರಿಕ್ವೆಸ್ಟಿಂಗ್ ಎವ್ರಿ ಒನ್. ಸೊ ಕಲ್ಚರಲ್ ಡ್ರೆಸ್, ಟ್ರೆಡಿಷ್ನಲ್ ಡ್ರೆಸ್, ಎಸ್ಪೆಷಲಿ ಟ್ರೆಡಿಷ್ನಲ್ ವೇರ್ ಮಾಡಿ ಅಂತ ಹೇಳ್ತೀನಿ. ಅದಾದಮೇಲೆ ಒಂದು ಮಾರ್ನಿಂಗು ಮತ್ತು ನೈಟ್ ತುಂಬ ಕೋಲ್ಡ್ ಇರುತ್ತೆ. ಕೋಲ್ಡ್ ಅಂದರೆ ಕೋಲ್ಡ್ ಹೆವಿ, ಹಾಗಾಗಿ ಮೆಡಿಸನ್ಸ್ ತೊಗೊಳ್ಳಿ, ಮತ್ತು ವಾರ್ಮ್ ಕ್ಲೋತ್ಸ್ ತೊಗೊಳ್ಳಿ, ಸ್ಕಾರ್ಫ್ ತೊಗೊಳ್ಳಿ, ಶಾಲ್ ತೊಗೊಳ್ಳಿ. ಸೊ ಅದಾದಮೇಲೆ ಸನ್ಗ್ಲಾಸ್. ಮಧ್ಯಾಹ್ನ ಬಂದರೆ ಕಂಪ್ಲೀಟ್ಲಿ ಡೆಡ್ ಆಪೋಸಿಟ್ ಇರುತ್ತೆ, ಫುಲ್ಲಿ ಬಿಸಿಲು ಬಿಸಿಲು ಬಿಸಿಲು, ಅಷ್ಟು ಬಿಸಿಲಿರುತ್ತೆ. ಸೊ ಹಾಗಾಗಿ ಅದು ಒಂದು. ಆಮೇಲೆ ಯಾರಾದರೂ ಇವಾಗ ಒಂದು ಸ್ವಲ್ಪ ಇಲ್ಲಿ ಕೇಳಿದರೆ ಕೆಟಲ್ ತೊಗೊಂಬರ್ಬೇಕಂತ ಬೇಡ. ಸೊ ಅಲ್ಲಿ ಬಿಸಿಲಿಗೆ ನಿಮಗೆ ಇನ್ನೊಂದು ರೆಸ್ಟೋರೆಂಟ್ಸಲ್ಲೂ ಸಿಗುತ್ತೆ, ಈವನ್ ನಿಮಗೆ ಹೋಟೆಲ್ ರೂಮ್ಸಲ್ಲೂ ಕೆಟಲ್ ಇದ್ದೇ ಇರುತ್ತೆ 100%. ಸೊ ಆರಾಮಾಗಿ ನೀವು ಇದು ಮಾಡ್ಬೋದು. ಸೊ ಮತ್ತು ಪರ್ ಡೇ ನಮ್ಮದು ವಾಟರ್ ಬಾಟಲ್ ಪರ್ ಪರ್ಸನ್ 1 ಲೀಟರ್ ವಾಟರ್ ಬಾಟಲ್ ನಾವು ಕೊಡ್ತೀವಿ, ಅದು ಡೈಲಿ ಇರುತ್ತೆ. ಸೊ ಇದಿಷ್ಟು ಇರುತ್ತೆ. ಬಟ್ ಮರೀದೆ ಮೆಡಿಸನ್ಸ್ ತೊಗೊಳ್ಳಿ. ಅದ್ರ ಜೊತೆಗೆ ಏನಂತಂದರೆ ಗೋಲ್ಡು ಯಾರು ಜ್ಯುವೆಲ್ಸ್ ವ್ಯಾಲ್ಯೂಯಬಲ್ ಥಿಂಗ್ಸ್ ತೊಗೊಂಬರ್ಬೇಡಿ. ಆಮೇಲೆ ಅಲ್ಲೆಲ್ಲ ATM ಇರಲ್ಲ, ಕಡಿಮೆ, ತುಂಬ ಲೆಸ್ಸು. ಸೊ ಹಾಗಾಗಿ ಕ್ಯಾಶ್ ಕ್ಯಾರಿ ಮಾಡಿಕೊಡಿ. ಏನಾದರೂ ನೀವು ಶಾಪಿಂಗ್ ಮಾಡಬೇಕು ಅಥವಾ ಟೆಂಪಲಲ್ಲಿ ಅಲ್ಲಿ ಮೇಯ್ನ್ ಏನಂತಂದರೆ ಎಲ್ಲ ಕಂಪ್ಲೀಟ್ ನಿಮಗೆ ಅಯೋಧ್ಯ ಮತ್ತು ವಾರಣಾಸಿ ಕಂಪ್ಲೀಟ್ಲಿ ಕಮರ್ಷಿಯಲ್. ಎಲ್ಲೂ ದುಡ್ಡು ಕೊಡೋಕೆ ಹೋಗ್ಬೇಡಿ, ಎಲ್ಲಿ ಪೂಜೆ ಮಾಡಿಸ್ಬೇಡಿ. ಬಿಕಾಸ್ ನಾನು ಹೇಳೋದಿಷ್ಟೇ, ಅವರು ಇಲ್ಲಿ ಬನ್ನಿ ಪೂಜೆ ಮಾಡ್ತೀನಿ, ಇಲ್ಲಿ ಬನ್ನಿ ಪೂಜೆ ಮಾಡ್ತೀನಿ ಅಂತಾರೆ, ಅದು ಯಾವುದೂ ಮಾಡ್ಸೋಕೆ ಹೋಗ್ಬೇಡಿ. ಜಸ್ಟ್ ನಿಮ್ಮ ಫೋಕಸ್ ಏನು ಮಾಡ್ತೀರಾ ಅಂತಂದರೆ ದೇವ್ರ ಮೇಲೆ. ಈಗ ರಾಮ ಜನ್ಮಕ್ಕೆ ಹೋದರೆ ರಾಮನ್ನ ನೋಡಿ, ಕಾಶಿಗೆ ಬಂದರೆ ವಿಶ್ವನಾಥನ್ನ ನೋಡಿ. ಸೊ ಇದಿಷ್ಟೇ ನಾನು ಹೇಳೋದು. ಎಲ್ಲೂ ಈವನ್ ಕಾಲಭೈರವ ಟೆಂಪಲ್ ಹೋಗಿದ್ರು ಅಷ್ಟೇ. ಬಿಕಾಸ್ ಅಲ್ಲಿ ನೀವು ತೊಗೊಂಡ್ರು ಅವ್ರು ತೊಗೊಂಡು ಸೈಡಿಗೆ ಹಾಕ್ತಾರೆ, ವೇಸ್ಟು. ಮತ್ತು ಹಾರ್ಡ್ಲಿ ಅವರು 300-400 ಸಮಥಿಂಗ್ ಕೇಳ್ತಾರೆ ಸಮ್ ಟೈಮು. ಸೊ ಹಾಗಾಗಿ ನಾನು ನಿಮಗೆ ಅಮೌಂಟ್ ಯಾರು ವೇಸ್ಟ್ ಮಾಡಿಬಿಡಿ ಅಂತಲೇ ಹೇಳ್ತೀನಿ. ಸೊ ಬೆಟರ್, ಓಕೆ. ಸೊ ಅದ್ರ ಮೇಲೆ ನಿಮ್ಮ ಇಷ್ಟ, ಆ್ಯಸ್ ಯುವರ್ ವಿಶ್, ನಾನು ಅದನ್ನು ಹೇಳಲ್ಲ. ಸೊ ಅದು ಒಂದು. ಆಮೇಲೆ ಈವನ್ ಸ್ಪರ್ಶ ದರ್ಶನದ್ದು ಅಷ್ಟೇ. ಬಿಕಾಸು ಆಸೆ ಪಟ್ಟು ನೀವು ಸ್ಪರ್ಶ ದರ್ಶನ ಮಾಡಬೇಕು ಅಂತ ಹೋಗ್ತೀರಾ. ಬಟ್ ಅಲ್ಲೇನಾಗುತ್ತೆ ಅಂದರೆ ಅಲ್ಲಿರೋ ಯಾರು ಪಂಡಿತ್ಸ್ ಇರ್ತಾರಲ್ಲ, ನಮ್ಮ ಆಚಕರು ಅಂತ ಹೇಳ್ತೀವಿ ಕನ್ನಡದಲ್ಲಿ, ಅವರು 1 ಸೆಕೆಂಡೂ ಅಲ್ಲ, ಜಸ್ಟ್ ಸುಮ್ಮನೆ ಹಿಂಗೆ ಟಚ್ ಮಾಡಿ ಹಿಂಗೆ ನುಗ್ಸ್ತಿರ್ತಾರೆ. ಅಂದರೆ ನಿಮಗೆ ಕೊಡೋ ಅಮೌಂಟ್ಗೂ ವ್ಯಾಲ್ಯೂ ಇರಲ್ಲ ಆ್ಯಕ್ಚುಲಿ ಅಲ್ಲಿ. ಸೊ ಹಾಗಾಗಿ ಅಮೌಂಟ್ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತೀನಿ. ಓಕೆ. ಸೊ ಇದು ಅಂದರೆ ನನ್ನ ಕನ್ಸರ್ನು ನಿಮಗೆ ಅಮೌಂಟು ಸೇವ್ ಆಗಲಿ, ಪೀಸ್ ಆಗಿ ಎಲ್ಲರೂ ದರ್ಶನ ಮಾಡಿರಿ ಅಂತ ಹೇಳ್ತಿದ್ದೀನಿ.
ಸೊ ಇದಿಷ್ಟು ಬರುತ್ತೆ. ಆಮೇಲೆ ಎನಿವೇ ಹೇಳಿದ್ದೀನಲ್ವಾ ಪ್ಯಾಕೇಜ್, ಸೊ ಎಲ್ಲರೂ ಆನ್ ಟೈಮ್ ಬನ್ನಿ. ಆಮೇಲೆ ಗ್ರೂಪ್ ಕ್ರಿಯೇಟ್ ಮಾಡ್ತಾರೆ ಇನ್ನೊಂದು 3 days ಬಿಫೋರ್ ಟ್ರಾವೆಲಿಂಗು. ಅದರಲ್ಲೆಲ್ಲ ಕಂಪ್ಲೀಟು ನಿಮಗೆ ಏನೇನು ತೊಗೊಂಬರ್ಬೇಕು. ಇವಾಗ ನಾನು ಏನು ನಿಮಗೆ ಬೈ ವರ್ಡ್ಸ್ ಹೇಳಿದ್ದೀನಿ, ಸೊ ಅಲ್ಲೇ ನಿಮಗೆ ಕಂಪ್ಲೀಟ್ ನಾನು ನಿಮಗೆ ಮೆಸೇಜು ಡ್ರಾಪ್ ಮಾಡ್ತೀನಿ, ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡರಲ್ಲೂ. ಸೊ ಅದರಲ್ಲಿ ನೋಡಿಕೊಂಡು ನೀವು ಇದು ಮಾಡಿ. ಸೊ ಕಂಪ್ಲೀಟ್ ಹಿಸ್ಟ್ರಿ ಮಾತ್ರ ನಾನು ನಿಮಗೆ ಆನ್ ಟೋರಲ್ಲೇ ಹೇಳೋದು, ಓಕೆನಾ? ಸೊ ಎಲ್ಲರೂ ರೆಡಿ ಇದ್ದೀರಾ? ಓಕೆ ಗೂಗಲ್ ಮೀಟಲ್ಲಿ ಇರೋರು ಯಾರು ವಾಯ್ಸೇ ಇಲ್ಲ. ಎಸ್ ಮ್ಯಾಮ್, ರೆಡಿ ಇದ್ದೀವಿ. ಓಕೆ, ರೆಡಿ. ಸೂಪರ್. ಮತ್ತೆ ಇದರಲ್ಲಿ ನಾನು ಇನ್ನೊಂದು ಏನಂದ್ರೆ ನಿಮಗೆ ರಿಕ್ವೆಸ್ಟ್ ಮಾಡೋದು, ಬಿಕಾಸ್ ನಮಗೆ ಅಯೋಧ್ಯೆ ಮತ್ತೆ ಪ್ರಯಾಗ್ರಾಜಲ್ಲಿ ಸೇಮ್ ವೆಹಿಕಲ್ ಇರೋದು, ಆಮೇಲೆ ವೆಹಿಕಲ್ ಡಿವೈಡ್ ಆಗುತ್ತೆ. ಸೊ ಹಾಗಾಗಿ ಎಂಜಾಯ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಪ್ಲೀಸ್ ಎಂಜಾಯ್ ಮಾಡಿ ಅಂತಾನೆ ಹೇಳ್ತೀನಿ. ಡ್ಯಾನ್ಸ್ ಮಾಡಿ, ಹಾಡು ಹೇಳಿ. ಆಮೇಲೆ ಏನೇವೇ ರಾಮನ ಜನ್ಮಕ್ಕೆ ಭೂಮಿಗೆ ಹೋದ್ಮೇಲೆ ಎಲ್ಲರೂ ರಾಮಂದು ಅದು ಇದು ಮಾತ್ರ ಹಾಡು ಹೇಳಿ ಹೇಳ್ತಾರೆ. ಸೊ ಅಫ್ಕೋರ್ಸ್ ಆಮೇಲೆ ನಿಮ್ಗೆ ಏನೇನು ಅನ್ಸುತ್ತೆ, ಬಿಕಾಸ್ ಲೈಫಲ್ಲಿ ಒನ್ ಟೈಮ್ ಹೋಗ್ತೀರಾ, ಆದರೆ ನಾರ್ಮಲಿ ಎಲ್ಲ ಪ್ಲೇಸ್ಗೂ ಹೋಗ್ತೀರಾ, ಅಗೇನ್ ಆ್ಯಂಡ್ ಅಗೇನ್ ಹೋಗ್ಬೋದು. ಬಟ್ ಏನಂದರೆ ಎಂಜಾಯ್ ಮಾಡಿ ಅಂತಲೇ ಹೇಳ್ತೀನಿ. ಸೊ ಎಲ್ಲ ಮರೀರಿ, ಆರಾಮಾಗಿ ಎಂಜಾಯ್ ಮಾಡಿ, ಗೋಪ್ರವಾಸದ ಜೊತೆ ಮತ್ತೆ ಮತ್ತೆ ಟ್ರಾವೆಲ್ ಮಾಡಿ ಅಂತಲೇ ಹೇಳ್ತೀನಿ. ಓಕೆ, ಸೊ ಏನಾದರೂ ನಿಮಗೆ ಹೆಲ್ಪ್ ಬೇಕು ಅಂದ್ರೂ ಎನಿ ಟೈಮ್ ನನಗೆ ಕೇಳ್ಬೋದು, ಓಕೆನಾ? ಯಾರಿಗಾದ್ರೂ ಡೌಟ್ಸ್ ಇದೆಯಾ? ದರ್ಪಣ ಬಿಡಕ್ಕೆ ಏನಾದ್ರು ಟೈಮ್ ಕೊಡ್ತೀರಾ? ದರ್ಪಣ ಹೋಗ್ಬೋದು ಅಪ್ಪ, ಬಟ್ ಏನು ಅಂತಂದ್ರೆ ನಿಮಗೆ 100% ಆಗುತ್ತೆ, ಬಟ್ ಸೈಟ್ ಸೀಯಿಂಗ್ ಅಲ್ಲಿ ಮಿಸ್ ಆಗ್ಬಿಡುತ್ತೆ ನಿಮಗೆ ದರ್ಪಣ ಬಿಡಕ್ಕೆ ಹೋಗ್ಬೇಕು ಅಂದ್ರೆ. ಸೊ ಇನ್ ಕೇಸ್ ನಿಮ್ಗೆ ಏನಾದ್ರು ಬೈಲಕ್ಕೇನಾದ್ರು ಗಂಗಾ ಆರತಿ ಡೇ 2nd ಡೇ ಆಗೋಯ್ತು ಅಂದ್ರೆ, ಸೊ ನೀವು 3 ಗಂಟೆಗೆ ಎದ್ದಿದ್ರೆ ಸೊ ಕ್ವಿಕ್ ಆಗಿ ಹೋಗಿ ದರ್ಪಣ ಬಿಡೋ ಇದರಲ್ಲಿ ಸೊ ನೀವು ಹೋಗಿ ಬರ್ಬೋದು, ಬೈ ಸೆಲ್ಫ್ ಹೋಗಿ ಬರ್ಬೋದು. ಓಕೆ, ಸೊ ಅದು ಒಂದು ಆಗುತ್ತೆ. ಬಟ್ ನೋಡೋಣ, ಅದು ಪ್ರಾಮಿಸು ಮಾಡೋಕ್ಕಾಗಲ್ಲ, ಬಿಕಾಸ್ ನಾನು ಪ್ರಾಮಿಸ್ ಮಾಡಿ ನಿಮಗೆ ಆಗಲ್ಲ ಅಂತಂದ್ರೆ ಚೆನ್ನಾಗಿ ಅನ್ಸಲ್ಲ. ಹೌದು, ಬೇರೆ ಇದು ಇದಾಗ್ಬಿಡುತ್ತೆ, ನಿಮಗೂ ಮಿಸ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ನೋಡಿ, ಏನಿಲ್ಲ. ಆಮೇಲೆ ಇನ್ನೂ ಒಂದು ಏನು ಅಂತಂದರೆ, ಬಿಕಾಸ್ ತುಂಬ ಜನಕ್ಕೆ ಗೊತ್ತಿರುತ್ತೋ ಗೊತ್ತಿಲ್ಲ, ಬಟ್ ನಾನು ಆಲ್ಮೋಸ್ಟ್ ಇದು ಒಂದು ಕಾಶಿಗೆ ನಾನು 16 ಬ್ಯಾಚ್ ಅನಿಸುತ್ತೆ ನಾನು ಹೋಗ್ತಿರೋದು. ಬಿಕಾಸ್ ಇರೋ ರಿಯಾಲಿಟಿ ಹೇಳಲೇಬೇಕಾಗುತ್ತೆ. ಅಲ್ಲೆಲ್ಲ ತುಂಬ ಏನಂದರೆ ಗಲೀಜಿರುತ್ತೆ, ರೋಡ್ಗಳು ಅಷ್ಟು ಏನು ಹೈಜಿನಿಕ್ ಇಲ್ಲ. ಸೊ ಹಾಗಾಗಿ ಬೆಟರ್ ಏನು ಅಂತಂದರೆ, ಇವನ್ ನೀವು ಕಾಶಿ ವಿಶ್ವನಾಥನ ಟೆಂಪಲ್ ಹೋಗ್ಬೇಕಂದ್ರೆ ಗಲ್ಲಿ ರೋಡ್ ಇರುತ್ತೆ. ಬಿಕಾಸ್ ಯಾರಿಗಾದ್ರೂ ಅನ್ಕಂಫರ್ಟಬಲ್ ಫೀಲ್ ಇದೆ, ಮತ್ತು ಶುಗರ್ ಇರೋರಿಗೆ ಎಕ್ಸ್ಪೆಷಲಿ ಆ ಥರ ಎಲ್ಲ ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ ಅನ್ನೋರಿಗೆ ಸಾಕ್ಸ್ ವೇರ್ ಮಾಡ್ಕೊಳ್ಳಿ. ಓಕೆ, ಸೊ ಅದು ಒಂದು. ಆಮೇಲೆ ರಾಮ ಜನ್ಮಭೂಮಿ ಹತ್ರನೂ ಅಷ್ಟೇ ನಡಿಬೇಕಾಗುತ್ತೆ, ಎಲ್ಲ ಕಡೆನೂ ನಡಿಬೇಕಾಗುತ್ತೆ. ಆಮೇಲೆ ಯಾರಿಗಾದ್ರೂ ನಡೆಯೋಕ್ಕಾಗಲ್ಲ, ವೀಲ್ ಚೇರ್ ಅಸಿಸ್ಟೆಂಟ್ ಬೇಕು ಅಂತನ್ನೋದಾದರೆ, ಬಿಕಾಸ್ ನಾವೇನು ಮಾಡೋಕ್ಕಾಗಲ್ಲ, ಬಟ್ ಅಲ್ಲಿ ಲೋಕಲಲ್ಲಿ ನಿಮ್ಗೆ ವೀಲ್ ಚೇರ್ ಸಿಗುತ್ತೆ, ಬಟ್ ಬೈ ಮಾಡ್ಕೊಬೇಕಾಗುತ್ತೆ, ಸೆಲ್ಫ್ ಬೈ. ವೀಲ್ ಚೇರ್ ಅಲ್ಲಿ ಡೈರೆಕ್ಟಾಗಿ ಸಿಗುತ್ತೆ. ಸೊ ಯಾರಿಗೆ ಲೆಗ್ ಪೇನ್ ಇರುತ್ತೆ, ಸೊ ನಡೆಯೋಕ್ಕಾಗಲ್ಲ ಆ ಥರದವ್ರಿಗೆ. ಸೊ ಇದು ನಾನು ಹೇಳ್ತಿದ್ದೀನಿ, ಇದು ಒಂದು ಇನ್ಫಾರ್ಮೇಷನ್ ಇನ್ಬಿಟ್ಟು. ಸೊ ಇದಾದಮೇಲೆ ನಿಮಗೆ ಶಾಪಿಂಗು ಏನಂದ್ರೆ, ಅಲ್ಲಿ ಶಾಪಿಂಗ್ ಅಂದರೆ ಆ್ಯಕ್ಚುಲಿ ಏನೂ ಇಲ್ಲ, ಜಸ್ಟ್ ಸ್ಯಾರಿ ಶಾಪ್ ಮಾಡ್ತಾರೆ ಆ್ಯಕ್ಚುಲಿ. ಅದು ಬಿಟ್ಟರೆ ಇನ್ನೇನು ಶಾಪಿಂಗೇ ಇಲ್ಲ. ಆಮೇಲೆ ಇವಾಗ ಪ್ರಸಾದ ಅಂತಂದು ಬಂದರೆ ನಿಮಗೆ ಟೆಂಪಲಲ್ಲಿ ನಾನು ನಿಮಗೆ ಪ್ರಸಾದ ಕಾಶಿ ವಿಶ್ವನಾಥ್ ಅಂತ ಅದು ಕೊಡ್ತೀನಿ. ಅದು ನಮಗೆ VIP ಇದಕ್ಕಿರುತ್ತೆ. ಅದು ಒಂದೊಂದು ಲಡ್ಡು ಇದು ಚಿಕ್ಕ ಚಿಕ್ಕ ಬೇಸನ್ ಲಡ್ಡು ಅಂತ ಬರುತ್ತೆ. ಸೊ ಅದು ಕೊಡ್ತಾರೆ. ಸೊ ಅದು ಬಿಟ್ಟು ನಿಮಗೆ ಕಾಶಿನಲ್ಲಿ ಬಂದು ನಿಮಗೆ ಸಂಕಟ್ ಮೋಚನ್ ಟೆಂಪಲ್ ಹತ್ರ ಬೇಸನ್ ಲಡ್ಡು ಅಂತ ಬರುತ್ತೆ. ಅಂದರೆ ಅಲ್ಲಿಂದು ಪ್ರಸಾದ ಪ್ಲಸ್ಸು ಅಲ್ಲಿಂದು ಲೋಕಲ್ ಸ್ವೀಟ್ ಅಂತಾರಲ್ಲ, ಅದು ತುಂಬ ಜನ ತೊಗೊಂಡು ಹೋಗ್ತಾರೆ. ಇಟ್ಸ್ ಗುಡ್ ಆ್ಯಕ್ಚುಲಿ ಟೇಸ್ಟು. ನೀವು ಯಾರಿಗಾದ್ರೂ ಕೊಡೋರಿಗೆ ಆಗಲ್ಲ, ಅಲ್ಲಿ ಬೈ ಮಾಡ್ಬೋದು. ಆಮೇಲೆ ಈವನ್ ಅಯೋಧ್ಯೆನಲ್ಲೂ ಸೇಮು ಬೇಸನ್ ಲಡ್ಡು ಸಿಗುತ್ತೆ, ಆದರೆ ಟೇಸ್ಟು ಸ್ವಲ್ಪ ಲಿಟಲ್ ಬಿಟ್ ಡಿಫ್ರೆನ್ಸ್ ಇರುತ್ತೆ. ನೀವೇನಾದರೂ ಅಲ್ಲೂ ತೊಗೊಳ್ತೀರಾ ಅಂತಾರೆ, ಅಲ್ಲೂ ತೊಗೊಬೋದು, ಆ್ಯಸ್ ಯುವರ್ ವಿಶ್. ಇನ್ನು ಎಲ್ಲೂ ಏನೂ ಸಿಗಲ್ಲ. ರಾಮ ಜನ್ಮಭೂಮಿಯಲ್ಲಿ ನಿಮಗೆ ಸುಣ್ಣದ ಕಲ್ಲು ಅಂತಾರಲ್ವ, ಅದು ಚಿಕ್ಕದು ವೈಟದು ಪ್ರಸಾದ, ಅದು ಚಿಕ್ಕ ಚಿಕ್ಕ ಪ್ಯಾಕೆಟ್ ಕೊಡ್ತಾರೆ ಅವರು, ಅಂದರೆ ನಾವು ರಿಟರ್ನ್ ದರ್ಶನ ಮುಗಿಸ್ಕೊಂಬರೋವಾಗ. ಸೊ ಅದು ಒಂದಷ್ಟೇ, ಅದೇ ನಮಗೆ ಪ್ರಸಾದ. ಆಮೇಲೆ ಮನೆಗೆ ನೀರು ಕ್ಯಾರಿ ಮಾಡಬೇಕು ಗಂಗಾ ನೀರು ಅನ್ನೋರಾದರೆ, ಸೊ ಅಲ್ಲಿ ಸಂಗಮ್ ಪಾಯಿಂಟಲ್ಲಿ ತೊಗೊಳ್ಳಿ. ಯಾಕೆ ಅಂತಂದರೆ ಅದು ತುಂಬ ಪವಿತ್ರವಾದ ಪ್ಲೇಸು. ಇಲ್ಲಿ ಬಂದು ಗಂಗಾ ನದಿ ನೀರು ತೊಗೊಳ್ತೀನಿ ಅನ್ನೋದಾದರೆ ಆ್ಯಸ್ ಯುವರ್ ವಿಶ್
ಅಂದರೆ ನಾನು ಇರೋದು ಹೇಳಬೇಕಾಗುತ್ತೆ ನಿಮಗೂ ಸ್ಟೋರಿ. ಬಿಕಾಸ್ ಇಲ್ಲಿ ಏನು ಅಂತಂದರೆ ಇದು ಮೋಕ್ಷ ಅಂದರೆ ಇಲ್ಲಿ ಎಲ್ಲ ಸತ್ತೋರಿಗೆಲ್ಲ ಬೂದಿ ಬಿಡ್ತಾರಲ್ಲ, ಸೊ ಇಲ್ಲಿ ಒಂದು ಸ್ವಲ್ಪ ಏನಂತಾರೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನೋದಿರುತ್ತೆ. ಸೊ ಹಾಗಾಗಿ ಇದು ಶ್ರೇಷ್ಠ ಅಲ್ಲ ಗಂಗಾ ನೀರು. ಅಲ್ಲಿ ಸಂಗಮ್ ಪಾಯಿಂಟಲ್ಲಿ ಗಂಗಾ ಯಮುನಾ ಸರಸ್ವತಿ, ಸೊ ಆ 3 ನದಿದು ತಗೊಂಡ್ರೆ ಇಟ್ಸ್ ಗುಡ್ ಅಂತಾರೆ. ಈವನ್ ನೀವು ಕೊಡೋರ್ಗು ಅದು ಒಳ್ಳೇದು ಅಂತ ಹೇಳ್ತಾರೆ, ಸ್ಟಾಪ್ ಮಾಡಿ. ಸೊ ಅಂದ್ರೆ ಪ್ರಯಾಗ್ರಾಜಲ್ಲಿ ಮಾತ್ರ ತೀರ್ಥ ಸ್ನಾನ ಇರೋದಲ್ವಾ? ಹೌದು. ಕಾಶಿ ವಿಶ್ವನಾಥದಲ್ಲಿ ಇಲ್ಲ. ಇಲ್ಲ, ಓಕೆ. ಪ್ರಯಾಗ್ರಾಜಲ್ಲಿ ಮಾತ್ರ. ಪ್ರಯಾಗ್ರಾಜ್ ಮೀನ್ಸ್ ಡೇ 2 ಅಲ್ಲ? ಹಾ, day 2. ನದಿ ಸ್ನಾನ ಮಾಡಕ್ಕೆ ಹೌದು. ಹೋಗ್ತೀರಾ? ಸೊ ಅಲ್ಲಿ ನಿಮಗೆ ಬೋಟ್ ಚಾರ್ಜ್ ಎಲ್ಲ ನಮ್ದೇ ಇನ್ಕ್ಲೂಡ್. ಅದು ಎಕ್ಸ್ಪೀರಿಯನ್ಸ್ ಇದೆಯಾ? ಅಲ್ಲೂ ಅದೇನೆ, ಬಟ್ ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ, ನಾನು ಹೇಳೋದಕ್ಕಿಂತ ರಿಯಾಲಿಟಿ ನಿಮಗೆ ಗೊತ್ತಾಗುತ್ತೆ. ಬಟ್ ಆ ಸಂಗಮ್ ಪಾಯಿಂಟ್ ಏನಿರುತ್ತೆ ಅಲ್ಲಿ ಎಲ್ಲ ನಾನು ಮಾಡೋರು ಮಾಡ್ಬಿಟ್ಟು ಇವಾಗ ರೂಮಲ್ಲಿ ಮಾಡ್ಕೊಂಡು ಸುಮ್ಮನೆ ಪ್ರೋಕ್ಷಣೆ ಮಾಡ್ಕೊಂಡ್ರು ಆಗುತ್ತಲ್ವಾ? ಸ್ವಲ್ಪ ಜನ ಮ್ಯಾಮ್ ಏನು ಮಾಡ್ತಾರೆ ಅಂದರೆ, ನಾನು ನೋಡಿರೋ ಪ್ರಕಾರ ಸುಮ್ಮನೆ ಜಸ್ಟ್ ನೀರು ಹಾಕೊಂಡು ಬರ್ತಾರೆ. ಇನ್ನು ಸ್ವಲ್ಪ ಜನ ಇಲ್ಲ ನಾನು ಮಾಡಲೇಬೇಕು ಅನ್ನೋರು ಅಲ್ಲಿ ಹೋದ್ಮೇಲೆ ಮಾಡ್ತಾರೆ. ಸೊ ಅದು ನಿಮ್ಮ ಇಷ್ಟ. ಬಟ್ ಆ ಪಾಯಿಂಟಿಗೆ ಹೋದಾಗ ಆ ಪಾಯಿಂಟಲ್ಲಿ ಚೆನ್ನಾಗಿದೆ. ಬಟ್ ಏನು ಅದು ನಾವು ಮೇನ್ ಪಾಯಿಂಟ್ ಕರ್ಕೊಂಡು ದಡದಲ್ಲೆಲ್ಲ ಮಾಡಬೇಕು ಅಂದರೆ ತುಂಬ ಕೆಸರು ಗಲೀಜಿರುತ್ತೆ. ಸೊ ಆ ದಡದಲ್ಲಿ ಎಲ್ಲೂ ಬಿಡಲ್ಲ, ಜಸ್ಟ್ ನಿಮ್ಗೆ ಅಲ್ಲಿ ಕರ್ಕೊಂಡು ಹೋಗಿ ಹೋಗಿ. ಸೊ ಇದಿಷ್ಟು ನಿಮಗೆ ವಾರಣಾಸಿ ಮತ್ತು ಅಯೋಧ್ಯ ಪ್ರಯಾಗ್ರಾಜ್ ಪ್ರೋಗ್ರಾಮ್. ಸೊ ಯಾರಿಗಾದ್ರೂ ಡೌಟ್ ಇದೆಯಾ ಇನ್ನೂ? ಮ್ಯಾಮ್, ಹಾಗೆ ಅಯೋಧ್ಯದಲ್ಲಿ ಆನ್ಲೈನ್ ಚೆಕ್ ಮಾಡಿದಾಗ ಸುಗಮ್ ಸೇವಾ VIP ಟಿಕೆಟ್ ಇದೆ ಅಂತ ಮೆನ್ಷನ್ ಆಗಿತ್ತಲ್ಲ, ಮ್ಯಾಮ್, ಅದು ಬಂದು ನಿಮ್ಗೆ ಅಲ್ವಾ ಅಂತ? ಇಲ್ಲ ಮ್ಯಾಮ್, ಹನುಮಾನ್ಗರಿಗೆಲ್ಲ ಉಂಟಲ್ವಾ? ಇಲ್ಲ. ಅಯೋಧ್ಯದಲ್ಲಿ ರಾಮ್ ದರ್ಶನ್ ಬಂದು ಅದು 50 ಸೀಟ್ಸ್ ಇರುತ್ತೆ. ಸೊ 50 ಸೀಟ್ ಬಂದು ಸುಗಮ್ ದರ್ಶನ್ದು. ಅದು ಬಿಫೋರ್ 3 ಮಂತ್ 4 ಮಂತ್, ಬಿಕಾಸ್ ಬೈ ಲಕ್ಕಲ್ಲಿ ಸಿಗುತ್ತೆ, ಅದು ನಮಗಂತೂ ಸಿಗಲ್ಲ 100%. ಇಷ್ಟು ಡಿಪಾರ್ಚರ್ ಮಾಡಿದ್ದೀವಿ ಅಂದರೆ ಇವನ್ ನಾನು ಹೋಗಿದ್ದೀನಲ್ವಾ, ಸೊ ಎಲ್ಲೂ ನಮಗೆ ಆ ದರ್ಶನ ಸಿಗಲೇ ಇಲ್ಲ ಮ್ಯಾಮ್. ಬಿಕಾಸ್ ಅದು ಇರೋ ರಿಯಾಲಿಟಿ ಹೇಳಲೇಬೇಕಾಗುತ್ತೆ. ಅಲ್ಲಿ ನಾರ್ಮಲಿ ಸರ್ವ ದರ್ಶನೇ ಮ್ಯಾಮ್, ಬಿಕಾಸ್ ಅದು 50 ಜನಕ್ಕೆ ಅಷ್ಟೇ ಕೊಡ್ತಾರೆ ಅವರು. ಓಕೆ. ಅದು ಸಿಗಲ್ಲ ನಮಗೆ, ಬಿಕಾಸ್ ಇರೋ ರಿಯಾಲಿಟಿ ಹೇಳಲೇಬೇಕಾಗುತ್ತೆ. ಎಕ್ಸ್ಪ್ಲೈನ್. ಅಲ್ಲಿಗೂ ಫೋನ್ಸ್ ಅಲ್ಲೋಗಿಲ್ಲ ಅಂತನಾ? ಎಸ್ ಮ್ಯಾಮ್, ಅಯೋಧ್ಯದಲ್ಲೂ ನಿಮಗೆ ಯಾಕೆ ಅಂತಂದರೆ ಅಯೋಧ್ಯದಲ್ಲಿ ನಿಮಗೆ ಮೇನ್ ಕೌಂಟರ್ಗೆ ಹೋಗಿದ ತಕ್ಷಣನೇ ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಕಂಪ್ಲೀಟ್ಲಿ ಲಾಕರ್ ಸಿಸ್ಟಮ್ಸ್ ಇರುತ್ತೆ. ಈವನ್ ನಿಮ್ಮ ಹ್ಯಾಂಡ್ ಬ್ಯಾಗ್ ಓನ್ಲಿ ಅಮೌಂಟದು ಒಂದು ಚಿಕ್ಕದು ಬ್ಯಾಗ್ ಬಿಟ್ಟರೆ ಇನ್ನೇನು ಬಿಡಲ್ಲ. ಸ್ಮಾರ್ಟ್ ವಾಚ್ ಇರ್ಬೋದು, ಈವನ್ ಬೆಲ್ಟ್ ಇರ್ಬೋದು, ಶೂಸ್ ಇರ್ಬೋದು, ಪ್ರತಿಯೊಂದನ್ನು ರಿಮೂವ್ ಮಾಡಿ ಲಾಕರ್ಗೆ ಹಾಕಬೇಕಾಗುತ್ತೆ ಅಲ್ಲಿ ಎಲ್ಲ ಪ್ರತಿಯೊಂದು. ಸೊ ಎಕ್ಸೆಪ್ಟ್ ನಿಮ್ಮ ಅಮೌಂಟ್ ಒಂದು ಬಿಟ್ಟರೆ ಇನ್ನೇನು ಅಲೋ ಮಾಡಲ್ಲ. ಸೊ ಅದು ಕಂಪ್ಲೀಟ್ ಇನ್ಸೈಡ್ ಹೋಗಬೇಕು. ಇನ್ಸೈಡ್ ಹೋದ್ಮೇಲೆ ಮೇನ್ ಇದಿರುತ್ತೆ, ಅಲ್ಲಿ ನಾವು ಲಾಕರ್ಗೆ ಹಾಕಬೇಕಾಗುತ್ತೆ. ಸೊ ಬೇರೆ ಏನಾದರೂ ಡೌಟ್ಸ್ ಇದೆಯಾ? ಆಮೇಲೆ ಇದು ಗ್ರೂಪ್ ಚೆಕ್ ಇನ್ ಅಂತಂದರೆ ಇದು ಎಲ್ಲರಿಗೂ ವೆಬ್ ಚೆಕ್ ಇನ್ ಗ್ರೂಪ್ ಇರುತ್ತೆ. ಬಿಕಾಸ್ ಇಲ್ಲಿ ಯಾರಿಗೂ ಪರ್ಟಿಕ್ಯುಲರ್ ಆಗಿ ವಿಂಡೋ ಸೀಟು ಅಂತ ಇಲ್ಲ. ಬಿಕಾಸ್ ನಾರ್ಮಲಿ ಸಿಗುತ್ತೆ, ಬಿಕಾಸ್ 3 ಪೀಪಲ್ ಅಂತಂದಾಗ ಓವರ್ ಆಲ್. ಬಟ್ ಯಾರಿಗೆ ಸಿಗುತ್ತೆ ಅಂತ ಗೊತ್ತಿಲ್ಲ ನನಗೂ, ಬಿಕಾಸ್ ಗ್ರೂಪ್ ಚೆಕ್ ಇನ್ ಇರುತ್ತೆ. ಓಕೆ ಫ್ಲೈಟ್ ಕರೆಕ್ಟಾಗಿ ಬರುತ್ತಾ ಮೇಡಮ್? ಇಂಡಿಗೋ ಪ್ರಾಬ್ಲಮ್ ಇದೆಯಲ್ಲ ಸರ್? 100% ಕರೆಕ್ಟಾಗಿರುತ್ತೆ ಸರ್. ಇಲ್ಲಿ ಬೆಳಗ್ಗೆ 11 ಗಂಟೆಗ ಹೌದು, 11 ಗಂಟೆಗೆ ಇರೋದು ನಮ್ಮದು ಫ್ಲೈಟು ಬೆಳಗ್ಗೆ. ಹೌದು, ಡಿಪಾರ್ಚರು ಮಧ್ಯಾಹ್ನ ನಾವು 1:55ಕ್ಕೆ ಹೋಗ್ತೀವಿ. ಅದು ಒಂದೇ ಫ್ಲೈಟ್ ಇರೋದು, ಡೈರೆಕ್ಟ್ ಫ್ಲೈಟು. ಸೊ ಹಾಗಾಗಿ ನಾವು ಮಧ್ಯಾಹ್ನ ಫ್ಲೈಟು ಅಂದರೆ ಡೇ ನಾವು ಆಲ್ಮೋಸ್ಟ್ ನೀವು ಅದೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು 8-8:30 ಬಂದರೆ ಸಾಕು ಏರ್ಪೋರ್ಟ್.